अज्ञान विभागों को कथन करे ता सो उक्त अज्ञान माया अविद्या इस भेद करके दो प्रकार का होवे आ अज्ञान ಮತ್ತು ಪುನಃ ಮಾಯಾ ಅವಿದ್ಯಾ ಈ ಪ್ರಕಾರದಿಂದ ಅದು ಎರಡು ಪ್ರಕಾರ ಆಗಿ ಐತಿ ಅಂತ ಹೇಳ್ತಾರೆ. सो अविद्या दो प्रकार की है. अज्ञान माया अविद्या इस भेद करके दो प्रकार का होवे ता शुद्ध सत्वगुण प्रधान हुआ सो अज्ञान माया कहा जावे. ಅಲ್ಲಿ ಶುದ್ಧ ಸತ್ವ ಪ್ರಧಾನ ಮಾಯಾ ಏನದಲ್ಲ, ಶುದ್ಧ ಸತ್ವಗುಣ ಪ್ರಧಾನ हुआ सो अज्ञान माया कहा जावे. ಶುದ್ಧ ಸತ್ವಗುಣ ಉಳಿದನೆ ಮಾಯಾ ಅಂತ ಅನ್ರಿ. ಅವರ ಮಲಿನ ಸತ್ವಗುಣ ಪ್ರಧಾನ हुआ सो अज्ञान अविद्या कहा जावे. मलिन सत्वगुण उಳ್ಳೋದಕ್ಕೆ अविद्या, ಶುದ್ಧ ಸತ್ವಗುಣ ಉಳ್ಳೋದಕ್ಕೆ ಮಾಯಾ ಅಂದ್ರಿ. ಮಾಯೆಯಲ್ಲಿನ ಏನು ಮೂರು ಗುಣಗಳು ಅಂತ ನಾವು ಹೇಳ್ತೇವಲ್ಲ, ಅಜ್ಞಾನ ಪ್ರಕೃತಿ ಶಕ್ತಿ ಇವೆಲ್ಲ ನಾವು ಪರ್ಯಾಯ ಶಬ್ದ ಹೇಳ್ತೇವಲ್ಲ, ಅದಕ್ಕೆ ಮೂರು ಗುಣಗಳು ಇವರು ವಿಶೇಷ ಅಂದರೆ ಏನು, ಸತ್ವಗುಣ ಉಳ್ಳೋದಕ್ಕನ್ರಿ, ರಜೋಗುಣದಕ್ಕೆ ಉಳ್ಳೋದಕ್ಕನ್ರಿ ಅಂತ ಹೆಂಗೆ ಏನು ಇವಾಗ ಮಾಡ್ಯಾರ. ಇರೋ ತಾತ್ಪರ್ಯ ಅಂದರೆ ಪ್ರಕೃತಿ ಅಂದ್ರೇ ಮೂರು ಗುಣಗಳು ಉಳ್ಳೋದನ್ನೇ, ಪ್ರಕೃತಿ ಕಾರ್ಯ ನಮ್ಮದು ಅಂತಃಕರಣನೂ ಮೂರು ಗುಣಗಳು ಉಳ್ಳೋದನ್ನೇ. ಇಷ್ಟೇ ಅದು ಎಲ್ಲಿ ಸತ್ವಗುಣ ಪ್ರಭಾವ ಇರ್ತದೆ ಅದಕ್ಕೆ ನಾವು ವಿಶೇಷವಾಗಿ ಕಾರ್ಯಾಚರಣೆ ಮಾಡೋದು ಅಂತ ಹೇಳ್ತೇವೆ. ನಮ್ಮಲ್ಲಿನೂ ಕೂಡ ಸತ್ವ ರಜ ತಮ ಮೂರು ಗುಣಗಳೇನಿದ್ದಾವೆ ಕಾರ್ಯಮೆಂದು ಕಾರಣ ಅನುಮಾನ ಮಾಡಬೇಕು, ಕಾರ್ಯಮೆಂದು ಕಾರಣ ಅನುಮಾನ ಮಾಡಬೇಕು. ಒಟ್ಟು ಮೂರು ಗುಣಗಳು ಅಂತಃಕರಣದಾಗ ಸಮವಾಗಿಯೇ ಇರುತ್ತವೆ. ಪರಂತು ಇಷ್ಟೇ ಯಾರಲ್ಲಿ ಸತ್ವಗುಣ ಪ್ರಧಾನ ಇರ್ತದೆ ತಮಗುಣ ರಜಗುಣ ಇರುವುದಿಲ್ಲ. ಯಾರಲ್ಲಿ ತಮಗುಣ ಪ್ರಧಾನ ಇರ್ತದೆ ರಜಗುಣ ಸತ್ವಗುಣ ಅಷ್ಟೊಂದು ಕೆಲಸ ಮಾಡಲ್ಲ. ಯಾರಲ್ಲಿ ರಜೋಗುಣ ಪ್ರಧಾನ ಇರ್ತದೆ ಅವರಲ್ಲಿ ಸತ್ವಗುಣ ಮತ್ತು ತಮಗುಣ ಅಷ್ಟೊಂದು ಕಾರ್ಯ ಮಾಡೋದಿಲ್ಲ. ಅವರವ್ರ ಕಾರ್ಯಮೆಂದು ಕಾರಣ ಅನುಮಾನ ಮಾಡಬೇಕು. ಕಾರ್ಯಮೆಂದು ಯಾವಾಗಲೂ ನಿರಂತರವಾಗಿ ಅಧ್ಯಯನ ಜಪ ತಪ ಧ್ಯಾನ ದೇವ್ರ ಪೂಜಾ ಗುರುಗಳು ಅದು ಇಂಥದ್ದು ಏನು ಮಾಡ್ತಾರೆ ಸತ್ವಗುಣ ಅಂತ ಹೇಳ್ಕೊ. ನಿರಂತರ ವಿಷಯ ಲಂಪಟ ಚಂಚಲ ಬುದ್ಧಿ ಇತ್ತಪ್ಪ ಅಂದ್ರೆ ಯಾವಾಗಲೂ ರಜಗುಣದ ಅಂತ ತಿಳ್ಕೊಬೇಕು. ಯಾವಾಗಲೂ ಆಳಸಿ ನಿದ್ರಾ ತಾಮಸ್ ಇಂಥವು ಮಾಡ್ತಾನೆ, ಖಾನಾ ಪೀನಾ ಸೋನಾ ಅಂತೂ ತಮ್ಮ ಗುಣದವ ನೀವ ಅಂದ್ರೆ ಅವ್ರವ್ರ ಕಾರ್ಯ ಒಟ್ಟು ಮೂರು ಗುಣಗಳು ಇರ್ತಾವನೇ. ಪ್ರತ್ಯೇಕೊಬ್ಬರಲ್ಲಿ ತಮ್ಮ ಪ್ರಕೃತಿ ಅನುಸಾರವಾಗಿ ಮೂರು ಗುಣಗಳು ನಮ್ಮಲ್ಲಿ ಇರ್ತವೆ. पण ಇಷ್ಟೇ ನಾವು ಮಾಡೋದ ಕಾರ್ಯ ಮೇಲೆ ನಮ್ಮ ಗುಣ ನಮ್ಗೆ ಪ್ರಚಲಿತ ಆಗ್ತೈತೆ. ಹಂಗೆ ಪ್ರಕೃತಿನೂ ಕೂಡ ಮೂರು ಗುಣಗಳು ಅದಾವನೇ ಇಷ್ಟೇ ಆಯ್ತಾ. ಹೆಂಗೆ ಈಗ ರಜೋಗುಣ ತಮಗುಣ ಅಂದ್ರೆ ಈಗ ಟ್ಯೂಬ್ಲೈಟ್ ಹಚ್ಚಿದೇವಲ್ಲ, ಈಗ ಜೀರೋ ಬಲ್ಪ್ನು ಹಚ್ಚಿದೆವು. ಜೀರೋ ಬಲ್ಪ್ ಆ ಜೀರೋ ಬಲ್ಪ್ ಏನು ಕೆಲಸ ಮಾಡ್ತದೆ, ಜೀರೋ ಬಲ್ಪ್ ಏನು ಹತ್ತಿಲ್ಲ ಅನ್ನೋದು ಹಚ್ಚಿದೆವು पण ಅದು ಕೆಲಸ ಮಾಡಲ್ಲ, ಮಾಡ್ತದೆ ಅನ್ನೋದು. ಹಂಗೆ ನಮ್ಮಲ್ಲಿ ರಜೋಗುಣ ತಮಗುಣ ಅದಾವ पण ಸತ್ವಗುಣದಂತೆ ಟ್ಯೂಬ್ಲೈಟ್ ಅದ ನಮ್ಮಲ್ಲಿ. ಆ ರಜೋಗುಣ ತಮಗುಣ ಮೂಲಕ ಇಲ್ಲವೇ ಇಲ್ಲ ಅಂತಿಲ್ಲ, ಅದಾವ पण ಕೆಲಸ ಮಾಡಲ್ಲ. ಕುಂಭಕರ್ಣ ರಾವಣ ವಿಭೀಷಣ ಇದ್ದಪ್ಲೆ ಗೊತ್ತಿರ್ಬೇಕು ನೀವು ಪ್ರಕೃತಿ. सत्वगुण प्रधान माया और मलिन सत्वगुण प्रधान सो अज्ञान अविद्या कया जावे. तह यदक शुद्ध सत्वगुण यदक मलिन सत्वगुण अंतर महाराज. शुद्ध सत्वगुण यदक ತರ ವಿಚಾರ ಚಂದ್ರೋದಯ ಹೋಗ್ಬೇಕು. ವಿಚಾರ ಚಂದ್ರೋದಯ ಇದ್ರೆ ಕೇಳ್ತೀನಿ ನನಗೆ ಸಾಗರ ಎಂದು ನೀ ಕೇಳೇ ಇಲ್ಲ ಅಂತ ಕೇಳ್ತೀನಿ. ಸುಮ್ಮನೆ ಕೇಳಿ. ವಿಚಾರ ಚಂದ್ರೋದಯ ಅವ್ರು 30 ಮತ್ತು 39 ಟಿಪ್ಪಣಿ ಅದಂತ ನೋಡಿ ಬರ್ದಿನ ಇಲ್ಲಿ. ಟಿಪ್ಪಣಿ ನಂಬರ್ 38, 39 ವಿಚಾರ ಚಂದ್ರೋದಯದಲ್ಲಿ ರಜೋಗುಣ ತಮೋಗುಣಕ್ಕೆ ಯಾವುದು ಟಿಪ್ಪಣಿದಲ್ಲಿ ಸ್ಪಷ್ಟ ರಾಜನ ದೃಷ್ಟಾಂತ ಕೊಟ್ಟು. ರಾಜ ಬ್ರಾಹ್ಮಣ ರಾಜ ಇದ್ದಪ್ಪ ಅಂದ್ರೆ ಬ್ರಾಹ್ಮಣ ರಾಜ ಮಂತ್ರಿಗಳು ಜರ ಕದಾಚಿತ ಕ್ಷತ್ರಿಯ ಶೂದ್ರ ವೈಶ್ಯ ಇದ್ದಪ್ಪ ಅಂದ್ರೆ ಅವ್ರಿಗೆ ಏನು ಕೆಲಸ ನಡೆಯಲ್ಲ. ಆ ಬ್ರಾಹ್ಮಣ ರಾಜ ಏನು ಹೇಳ್ಕೊಂಡು ಅದೇ ರೀತಿ ಅವರಿಬ್ಬರು ಕೇಳಬೇಕು. ಹೌದು, ರಜೋಗುಣ ತಮೋಗುಣದಿಂದ ಸತ್ವಗುಣದಿಂದ ರಜೋ ತಮೋಗುಣಕ್ಕೆ ದಬಾಸ್ತದೆ. ಅದಕ್ಕಂತರ ಶುದ್ಧ ಸತ್ವಗುಣ ಅಂದ್ರೆ ಇನ್ನು ಜರ ಕದಾಚಿತ ಕ್ಷತ್ರಿಯ ಅಥವಾ ವೈಶ್ಯ ರಾಜ ಇದ್ದಪ್ಪ ಅಂದ್ರೆ ಆ ಸತ್ವಗುಣದ ಎಷ್ಟು ಬೇತ ಹುಷಾರಿರಲಿ, ಕಾಳಿದಾಸ ಇರಲಿ ಅವ, ಆದರೂ ಅವನಿಗೆ ತೆಳಗೆ ದಬಾಸ್ತಾನೆ. ತಿಳ್ತಿಲ್ಲ ವಿಚಾರ ಚಂದ್ರೋದಯ. ಚಂದ್ರೋದಯ ವಿಚಾರ 38, 39 ಟಿಪ್ಪಣಿ ಅದೇ ಹೇಳ್ತಾರೆ ನೋಡಿ. ಈಗ तिरस्कार को नहीं प्राप्त कहा जावे. ता सत्व जो सत्वगुण रजतम इन दो गुणों करके तिरस्कार को नहीं प्राप्त भया.
ತಿರಸ್ಕಾರ ಅಂದ್ರೆ ಅವಿಭವ ಅಂದ್ರೆ ಒಂದೇ, ತಿರಸ್ಕಾರ ಅಂದ್ರೆ ದಬಾಶಿಲ. ತಿರಸ್ಕಾರ ತಿಳಿತಾ ನಿಮ್ಗೆ? ತಾ ಜೋ ಸತ್ವಗುಣ ರಜ ತಮ ಇನ್ ದೋನೋ ಗುಣ ಕರಿಕೆ, ಎರಡು ಗುಣಗಳಿಂದ ತಿರಸ್ಕಾರಕ್ಕೂ ನೈ ಪ್ರಾಪ್ತವಾಯ. ಅದು ಸ್ವತಂತ್ರ ದಬಾಶಿಲ, ಅದು ಅವಿಭವ ಆಗಿಲ್ಲ, ತಿರಸ್ಕಾರ ಆಗಿಲ್ಲ. सो सत्वगुण शुद्ध कया जावे, ಅದಕ್ಕೆ ಸತ್ವ ಶುದ್ಧ ಸತ್ವಗುಣ ಅನ್ರಿ. और जो सत्वगुण था जो तमोगुण करके तिरस्कार को प्राप्त है, सो सत्वगुण मलिन कया जावे. ಆ ಮಲಿನ ಸತ್ವಗುಣ ಎದಕನ್ರಿ ಅಂದ್ರೆ ಸತ್ವಗುಣ ಆ ತಮೋಗುಣದಿಂದ ತಿರಸ್ಕಾರ ಪ್ರಾಪ್ತ ಆಗೈತಿ. ಈಗ ತಮೋಗುಣ ಮ್ಯಾಲದ ದಬಾಶದ ಸತ್ವಗುಣಕ್ಕೆ. इस प्रकार सो एक ही अज्ञान सत्वगुण की शुद्धि करके माया रूप होवे. ಒಂದೇ ಅಜ್ಞಾನ ಸತ್ವಗುಣದ ಶುದ್ಧಿ ಪ್ರಧಾನ ಇರೋದ್ರಿಂದ ಅದಕ್ಕೆ ಮಾಯಾ ಅನ್ರಿ. ಅವರ ಸತ್ವಗುಣಕ್ಕೆ ಮಲಿನತಾ ಕರಿಕೆ, ಸತ್ವಗುಣ ಮಲಿನ, ಅಷ್ಟೊಂದು ಸತ್ವಗುಣ ಅದರಲ್ಲಿಲ್ಲ. ಅದರಲ್ಲಿ ಶುದ್ಧ ಸತ್ವಗುಣ ಹೆಂಗೆ ಮಾಯಾದಲ್ಲಿ ಐತಿ ಹಂಗೆ ಇದರಲ್ಲಿ ಮಲಿನತಾ ಶುದ್ಧ ಅಷ್ಟು ಇಲ್ಲ. ಅವಿದ್ಯಾ ರೂಪ ಹೋವೆ. ತಾ ಶ್ರುತಿ ಮಾಯಾಚ ಅವಿದ್ಯಾಚ ಸ್ವಯಮೇವ ಭವತಿ. ಅದೇ ಮೂಲ ಪ್ರಕೃತಿನೇ ತಾನೇ ಮಾಯಾ ಅವಿದ್ಯೆ ಆಗೈತಿ. ಜೀವೇಶ ಔಭಾಸೋ ಕರೋತಿ. ಮುಂದಿನ ಶ್ರುತಿ ಕೊಟ್ಟರವರು ಜೀವೇಶ ಔಭಾಸೇನ ಕರೋತಿ ಅಂದರೆ ಮೂಲ ಪ್ರಕೃತಿ ಏನೈತಲ್ಲ, ಮೂಲ ಪ್ರಕೃತಿ ತಾನೇ ಮಾಯಾ ಅವಿದ್ಯಾ ರೂಪ ಧಾರಣ ಮಾಡಿರುತ್ತದೆ. ಸ್ವಯಮೇವ ಭವತಿ ಅರ್ಥ. ಸೊ ಮೂಲ ಪ್ರಕೃತಿ ರೂಪ ಅಜ್ಞಾನ, ಮೂಲ ಪ್ರಕೃತಿ ಅಂದ್ರೆ ಅಜ್ಞಾನ. आप ही माया रूप तथा आप ही अविद्या रूप. मूल प्रकृति रूप अज्ञान, आप ही माया रूप तथा ಅದನ್ನು ನಿಮ್ಗೆ ತಿಳ್ಕೊಳ್ಬೇಕಂತ ಬರ್ಕೋಬೇಕು, ತಿಳಿತಿತ್ತು ಬರ್ಕೋದು. ಆಪ್ ಈ ತಾನೇ ಯಾರು ಇನ್ನೊಂದು ಬರಿಬೇಕು ಅಂತ ಆಪ್ ಈ ಬರೆದಿರೇನು? ಆಪ್ ಈ ಮಾಯಾ ರೂಪ್, ಆಪ್ ಹಿ ಅವಿದ್ಯಾ ರೂಪ್. ತಾನೇ ಎರಡು ಅಲ್ಲಿ ಬರೆಯೋದಂತ ತಿಳಿತದ್ರು ಬರೆಯೋದು ಜರುತ್ತಿಲ್ಲ, पण ತಿಳಿಲಿಲ್ಲ ಅಂದರೆ ಬರ್ಕೊ ಆಪ್ ಈ आप ही अविद्या रूप होवे इति. और माया अविद्या इन दोनों उपाधियों करके, ಮಾಯಾ ಮತ್ತು ಅವಿದ್ಯಾ ಈ ಎರಡು ಉಪಾಧಿಗಳಿಂದ ಸೊ ಏಕ ಹಿ ಚೈತನ್ಯ, ಒಂದೇ ಚೈತನ್ಯ, ಒಂದೇ ಚೈತನ್ಯ ಒಂದೇ ಅದ. ಚೇತನ ಯಾವಾಗಲೂ ಆಕಾಶದಂತೆ ಒಂದೇ ಒಂದು ಚೇತನ. ಉಪಾಧಿ ಮೂಲಕವಾಗಿ ಹಂಗೆ ನಾವು ಹೇಳಿದರು, ಘಟ ಆಕಾಶ, ಮಹಾಕಾಶ, ಜಲ ಆಕಾಶ, ಮೇಘಾಕಾಶ. ಒಂದೇ ಆಕಾಶ ಒಂದೇ ಅದ. ಆಕಾಶ ಅನ್ನೋದ ಒಂದೇ. ಜಲ ಆಕಾಶಕ್ಕೆ ಜೀವ ಅಂದರು, ಮೇಘ ಆಕಾಶಕ್ಕೆ ಈಶ್ವರ ಅಂದರು, ಘಟ ಆಕಾಶಕ್ಕೆ ಕೂಟಸ್ಥ ಅಂದರು, ಮಹಾಕಾಶಕ್ಕೆ ಬ್ರಹ್ಮ. ಹೆಂಗೆ ಆ ಉಪಾಧಿ ಮೂಲಕವಾಗಿ ವಿದ್ಯಾನಂದ ಸ್ವಾಮಿಯವರು 4 ಆಕಾಶಗಳನ್ನು ದೃಷ್ಟಾಂತ ಕೊಟ್ಟರು. ಒಂದೇ ಆಕಾಶ, ಏನು 4 ಆಕಾಶ ಇಲ್ಲ ಐತಿಲ್ಲ. ಹಂಗೆ ಒಂದೇ ಚೇತನ, ಚೇತನ ಏನದ ಒಂದೇ ಚೇತನ ಅದ. ಒಂದೇ ಚೇತನ ಮುಂದೆ ಬಂದು ಚೇತನ ಅದು ಶುದ್ಧ ಅದ ಪ್ರವೇಶ ಆದ್ಮೇಲೆ ಅವನೇ ಸಾಕ್ಷಿ ಆಗಿರ್ತಾನೆ. ಸಾಕ್ಷಿ ಆಯಿತು ಅಂದರೆ ಜಗತ್ತೇನು ಕಾಣ್ತದ, पण ಅವನಿಗೆ ಭಯ ಏನಿಲ್ಲ. ಅವನೇ ಸಾಕ್ಷಿ ಯಾವ ಪ್ರಮಾತ ಆದ, ಅವನಿಗೆ ಜಗತ್ತೂ ಕಾಣ್ತದ, ಭಯನೂ ಅದ. ಒಂದೇ ಚೇತನ ಒಳಗೆ ಪ್ರವೇಶ ಆದ ಕೂಡಲೇ ಅವನೇ ಸಾಕ್ಷಿ, ಅವನಿಗೆ ಅದೇ ಚೇತನ ಸಾಕ್ಷಿ ಆಗ್ತಾನೆ. ಸಾಕ್ಷಿ ಆದಪ್ಪ ಅಂದ್ರೆ ಅವನಿಗೆ ಜಗತ್ತೇನು ತೋರ್ತಾನೆ, ಅನ್ಕೊಂಡು ಅವನಿಗೆ ಏನು ಸಾಕ್ಷಿಗೆ ಏನು ಭಯ ಇಲ್ಲ, ಏನಿಲ್ಲ, ಅದು ಲೇಪಿಲ್ಲ. पण ಆ ಚೇತನ ಸಾಕ್ಷಿನೇ ಮತ್ತು ಮುಂದೆ ಯಾವಾಗ ಪ್ರಮಾತ ಆದ ಅವಾಗ ಮಾತ್ರ ಅವನಿಗೆ ಈ ಜಗತ್ತನ್ನು ತೋರ್ತದ, ಜಗತ್ತಿನ ಭಯನೂ ಅದ. ಅವನು ಒಂದೇ ಚೇತನ, ಒಂದೇ ಚೇತನ ಒಬ್ಬನೇ. ಮುಂದೆ ಅದನ್ನು ಭೇದ ಹೇಳ್ತಾರೆ ಅವರು. एक ही चैतन्य जीव ईश्वर भेद करके 2 प्रकार का वो बेता ता माया विषय प्रतिबिंबित चैतन्य ही ईश्वर कया जावे, और अविद्या विषय प्रतिबिंबित चैतन्य जीव कया जावे. ತಿಳಿತಿಲ್ಲ? ಪ್ರತಿಬಿಂಬಕ್ಕಂದ್ರೆ ಆಭಾಸ ಅಂದ್ರೆ ಒಂದು ಆಭಾಸವಾದ, ಪ್ರತಿಬಿಂಬವಾದ. ನಿಮಗೆ ವಾದ ಅಂದ್ರೆ ತತ್ವ ನಿರ್ಣಯ ಫಲಕತ ವಿಶೇಷ ವಾದ. ವಾದ ಅಂದ್ರೆ ಏನು? ಈ ಜೀವನವಾದ ಬಗ್ಗೆ ಹೆಂಗೆ ನಾವು ಜಗತ್ತಿನ ವಾದ, ಜಗತ್ತು ಹೆಂಗದ ಅಂದರೆ ಪರಿಣಾಮವಾದ, ವಿವರ್ತವಾದ ಇವು ಹೇಳೋದು ಸಾಂಖ್ಯರು ಪರಿಣಾಮವಾದ, ನ್ಯಾಯಿಕರು ಆರಂಭವಾದ, ವೇದಾಂತಗಳು ಇವರು. ಈ ಜಗತ್ತು ಹೆಂಗದ, ಹೆಂಗಾಯ್ತು, ಇದಕ್ಕೆ ಹೆಂಗೆ ಕಾರಣ ಅಂದ್ರೆ ಅದು ಹೇಳಬೇಕು. ದೃಷ್ಟಾಂತ ಏನೈತ್ರಿ ಅಂದ್ರೆ ಅದಕ್ಕೆ ರಜ್ಜು ಸರ್ಪ. ರಜ್ಜು ಸರ್ಪ ಹಂಗೆ ಜೀವನ ಬಗ್ಗೆನೇ ವಾದವಾದದ. ಜೀವನ ಬಗ್ಗೆನೂ ಕೂಡ ವಾಚಸ್ಪತಿ ರವಚಿನ್ನ ಆಭಾಸೋ ವಾರ್ಷಿಕಸ್ಯ ಸಂಕ್ಷೇಪ ಶಾರೀರಿಕ ಕೃತ. ಈ ಏನು ಜೀವನ ಅಂದರೆ ಒಂದು ಆಭಾಸವಾದ ಅಂದ್ರೆ ಪ್ರತಿಬಿಂಬವಾದ. ಪ್ರತಿಬಿಂಬವಾದೊಂದು ಆಭಾಸವಾದ ಒಂದು ಬ್ಯಾರಿಲ್ಲ. ಬಿಂಬ ಪ್ರತಿಬಿಂಬ ಒಂದು ವಾದದ.
ಏನು ರೀ ಬಿಂಬ ಪ್ರತಿಬಿಂಬ. ಇನ್ನು ವಾಚಸ್ಪತಿ ಏನಿದಿಲ್ಲ ಅದು ಅವಚ್ಛೇದವಾದ. ನೆನಪಿರಬೇಕು, ಇಲ್ಲಿ ಎಲ್ಲಿ ವಿಶಿಷ್ಟ ಬರ್ಲಕತ್ತಿತ್ತು, ಇದು ವಾಚಸ್ಪತಿಗಳ ಮತಾಚಾರಿಗಳ ಎಲ್ಲವರಿದ್ದಾರೆ. ಈಗ ಬಿಂಬ ಪ್ರತಿಬಿಂಬ ಬತ್ತಪ್ಪ ಅಂದರೆ ವಿವರಣಕಾರರು ನಿಮ್ಗೆ ಸ್ವಲ್ಪ ಗುರುತು ಇರಬೇಕು ಅಂದ್ರೆ ಯಾನ್ ಹೇಳ್ಯಾರ ಅವರು ವಿವರಣಕಾರ. ವಿದ್ಯಾನಂದ ಸ್ವಾಮಿ ಸಂಪೂರ್ಣ ಅವ್ರದ್ದು ಪ್ರಕ್ರಿಯೆ ನಮ್ಗೆ ಗುರ್ತಬೇಕು ಅಂದರೆ ಅವ್ರು ತಿಳಿತಾವಲಿಕ್ಕೆ ತಿಳಿಯಲ್ಲ. ತತ್ವ ನಿರ್ಣಯ ಫಲ ಕಥ ವಿಶೇಷವಾದ. ತತ್ವ ಅಂದ್ರೆ ಶುದ್ಧ ಚೇತನ. ಶುದ್ಧ ಅಂದ್ರೆ ತತ್ವ ಅಂದ್ರೆ ಇದು ತತ್ವ ಅಂದ್ರೆ ಇನ್ನೊಂದು ತತ್ವ ಅದೆಲ್ಲ ತತ್ವ ಹಾಂ ಅವು ತತ್ವ ಒಂದೊಂದು ಭೂತಗಳು 5 ತತ್ವ ಆಗ್ಯಾವಲ್ಲ, ಆ ಕಡೆ ಹೋಗ್ಬೇಡ್ರಿ. ತತ್ವ ಅಂದ್ರೆ ಶುದ್ಧ ಚೇತನಕ್ಕೂ ತತ್ವ ಕೈಯೇ ಕೊಟ್ಟರು. ತತ್ವ ನಿರ್ಣಯ ಫಲಕಥ ವಿಶೇಷವಾದ. ಆ ತತ್ವದ ಬಗ್ಗೆ ನಿರ್ಣಯ ಮಾಡ್ಲಿಕತ್ತಾರೆ. ಹೆಂಗೆ ಅದು ಚೇತನ ಹೆಂಗಾಯ್ತು ಇದು ಎಟ್ಟದು ಅದರದು ಎಲ್ಲ ಕೂಡಿ ನಿರ್ಣಯ ಮಾಡ್ಲಿಕತ್ತಾರೆ. ಅವ್ರದಾಗ ಜಗಳ ತಂದಿಲ್ಲ. ಹಿಂಗಾದ್ರೆ ಮುಮುಷ್ಗಳಿಗೆ ತಿಳಿಸ್ಲಿಕ್ಕೆ ಸರಿಯಾಗಿ ಆಗ್ತದೆ. ಹಿಂಗೆ ಹೇಳಿದರೆ ಅವ್ರ ಬುದ್ಧಿಗೆ ಲಘು ತಿಳಿತೈತಿ. 4ನೇ ತರಂಗ ಒಳಗೆ ವಿಸ್ತಾರವಾಗಿ ಶಂಕರಾಚಾರ್ಯರು ಆಭಾಸವಾದ ಶ್ರೇಷ್ಠ ಅಂದ್ರೂ ಕೂಡ ನಿಮ್ಮ ಬುದ್ಧಿಗೆ ಯಾವ ವಾದಗಳು ಸರಿಯಾಗಿ ತಿಳಿತದೆ ಅದನ್ನು ಗ್ರಹಣ ಮಾಡಿರಿ ಅಂತ ಅವರೇ ಶಂಕರಾಚಾರ್ಯ ಹೇಳ್ಯಾರ. ತೀರ್ಥನಿಂದ ತತ್ವ ನಿರ್ಣಯ ಪ್ರಕೃತಿ ವಿಷಯ ಅಂದ್ರೇನು, ಜೀವನವಾದ ಬಗ್ಗೆ ಒಂದು ಆಭಾಸವಾದ, ಒಂದು ಬಿಂಬ ಆಭಾಸವಾದ ಅಂದರೆ ಪ್ರತಿಬಿಂಬವಾದ ಬರೇ. ಇನ್ನು ಬಿಂಬ ಪ್ರತಿಬಿಂಬವಾದ ಅಂದರೆ ವಿವರಣಕಾರ. ಅವಚ್ಛೇದವಾದ ಅಂದರೆ ವಾಚಸ್ಪತಿ. ಹಂಗೆ ವಾದಗಳು ಏಪುನು ಒಟ್ಟು 6 ವಾದಗಳು ಅದಾವ. ಅವಕ್ಕೆ 3 ಮಾಡ್ಯಾರ. ಒಟ್ಟು 6 ವಾದ. ಒಂದು ಅಜಾತವಾದ, ಏಕಜೀವವಾದ, ಅನೇಕ ಜೀವವಾದ, ಇವು 3 ಕೊಡಿ. ಆ 3ದಾಗ ಏಕಜೀವವಾದ ಏನೈತಲ್ಲ, ಇದು ಬಿಂಬ ಪ್ರತಿಬಿಂಬ ಏಕಜೀವವಾದ ತಿಳ್ಕೊಂಡು ಅದ್ರಾಗ ಅಂತರ್ಭೂತ ಮಾಡಿದ್ರು. ಅನೇಕ ಜೀವವಾದ ಏನದ ವಿದ್ಯಾನಂದ ಸ್ವಾಮಿದು ಅದ್ರಾಗ ಮಾಡಿದರು. 3 ವಾಚಸ್ಪತಿ ರವಚಿನ್ನ ಆವಾಸು ಅಂದರೆ ವಾಚಸ್ಪತಿ ವಿವರಣಕಾರ ವಿದ್ಯಾರಣ್ಯ. ಏಕಜೀವವಾದ ಅಂದರೆ ಅಜಾತವಾದ, ಅದು ಯಾರಿಗೂ ಅಂದರೆ ಒಟ್ಟು ಗುರು ಇಲ್ಲ, ಶಿಷ್ಯ ಇಲ್ಲ, ಬಂದಿಲ್ಲ, ಮುಗಿಸಿಲ್ಲ, ಜಗತ್ತಲ್ಲಿ ಏನು ಇಲ್ಲವೇ ಇಲ್ಲ, ಅಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಅದು ಇಲ್ಲ ಅಂದರೆ ಯಾರಿಗೂ ಗುರ್ತಾಗಲ್ಲ ಅಂತ ತಿಳ್ಕೊಂಡು ವಿವರಣಕಾರ ಏನು ಮಾಡಿದರು, ಶ್ರೀ ಪ್ರಕಾಶ ಆತ್ಮಚರಣ ಮುನಿಗಳು ಅವಿದ್ಯಾದಲ್ಲಿ ಬೆಳೆಯಲ್ಪಟ್ಟಂಥ ಪ್ರತಿಬಿಂಬಕ್ಕೆ ಜೀವನ್ರಿ ಅಂತ ಚಾಲು ಮಾಡಿದರು. ಅಲ್ಲಿಂದ ಮತ್ತು ವಾಚಸ್ಪತಿಗಳು ಅನ್ನೋ ವಾದ ಚಾಲು ಆಯಿತು. ಹ್ಯಾಂಗೆ ಪ್ರತಿಬಿಂಬ ಬೀಳ್ತದ, ಹ್ಯಾಂಗೆ ಸುಮ್ಕೋತಾರೆ ಏನಿಲ್ಲ, ಚಾಲು ಆಯ್ತು. ಅಂದರೆ ನೀವು ಹೇಳಕತ್ತೀರಿ ಅಂತ ಹೇಳ್ಕತ್ ಚಾಲು ಮಾಡ್ತೇವೆ ನಾವು, ಕೇಳೋದಂತೇಳಿ ವಾದ, ಅದು ವಾದ ಇಷ್ಟೇ. ಅವ್ರದ್ದು ವಾದ ನಡೆದಂತ ಹಿಂಗೆ ತಿಳ್ಕೊಬೇಡ್ದು. ಏನಕ್ಕೇನು ತಿಳಿತ, ಪ್ರತಿಬಿಂಬಕ್ಕೂ ಜೀವ ಕೈಯೇ ಈಶ್ವರ ಕೈಯೇ. ಮಾಯಲ್ಲಿ ಬೆಳಪಟ್ಟಂಥ ಪ್ರತಿಬಿಂಬಕ್ಕೆ ಜೀವನ್ರಿ, ಅವಿದ್ಯಾದಲ್ಲಿ ಬೆಳಪಟ್ಟಂಥ ಪ್ರತಿಬಿಂಬ ಚೈತನ್ಯ ಜೀವ ಕೈ ಆಜಾವೇ. ಜೀವೇಶ ಅವಭಾಷೆನ ಕರೋತಿ. ನಿಮಗೆ ಪ್ರತಿಬಿಂಬ ಕೇವಲ ಆಭಾಸ ಅಥವಾ ಪ್ರತಿಬಿಂಬ ಜೀವನ ಉಳಿದು ಚೈತನ್ಯ ಅಂದನೇನು, ಅಂತಃಕರಣದಲ್ಲಿ ವಿದ್ಯಾನಂದ ಸ್ವಾಮಿ ಮತ ಇದು ವಿದ್ಯಾನಂದ ಸ್ವಾಮಿ ಮತ. ಅಂತಃಕರಣದಲ್ಲಿ ಬೆಳಪಟ್ಟಂಥ ಚೇತನದ ಪ್ರತಿಬಿಂಬ ಮತ್ತು ಚೇತನ ಅಂದರೇ ಈಗ ಅಂತಃಕರಣ ಅಂದರೆ ಇಲ್ಲಿ ಕೂಟಸ್ಥ ಜೀವ ತಗೋಬೇಕು. ಕೂಟಸ್ಥ 3 ಕೂಡಿ ಜೀವ. ಅಲ್ಲಿ ಮಾಯಲ್ಲಿ ಬೆಳಪಟ್ಟಂಥ ಬ್ರಹ್ಮನ ಪ್ರತಿಬಿಂಬ ಮತ್ತು ಬ್ರಹ್ಮ 3 ಕೂಡಿ ಈಶ್ವರ. ಯಾಕಂದರೆ ಇವು ಭಾಗತ್ಯಾಗ ಲಕ್ಷಣದಾಗ ನಿಮಗೆ ಭಾಗತ್ಯಾಗ ಲಕ್ಷಣ ಮಾಡುವಾಗ ವಾಚ ತ್ಯಾಗ ಮಾಡಿರಿ, ಲಕ್ಷ ಗ್ರಹಣ ಮಾಡಿರಿ ಅಂತ ಹೇಳಿದ್ರು. ವಾಚ ಏನೇನು ನಿಮ್ಗೆ ಗುರ್ತಿಲ್ಲ ಅಂದ್ರೆ ಭಾಗತ್ಯಾಗ ಲಕ್ಷಣದಾಗ ತ್ಯಾಗ ಗ್ರಹಣ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ಮೊದಲು ಗುರ್ತೇ ಬೇಕು ನಿಮ್ಗೆ. ವಿಚಾರ ಚಂದ್ರದ ಪೈಲಾ ಕಲಾಶಿ ಒಟ್ಟು ಮುಗಿಯುವಾಗನೇ ಇವೆಲ್ಲ ಹೇಳ್ಯಾರ. ಜೀವೇಶ ಅವಭಾಷೆನ ಕರೋತಿ. ಅರ್ಥ ಅಜ್ಞಾನ ಸ್ವನಿಷ್ಠ. ಸ್ವ ಅಂದ್ರೆ ಅಜ್ಞಾನ. ಜೀವೇಶ ಅವಭಾಷೆನ ಕರೋತಿ ಅಂತ ಶ್ವೇತಾಶ್ವೇತರ ಉಪನಿಷತ್ತು 8వ ಮಂತ್ರ. ಸ್ವ ಅಂದರೆ ಅಜ್ಞಾನ, ತನ್ನಲ್ಲಿ ಇದ್ದಂಥ ಆಭಾಸಕರಿಕೆ ಜೀವಿಸುವರ್ದೋನು ಕರೆ ಇತಿ. ಅವರು कीर्तने में और कोई ग्रंथकार तो ता माया विद्या का इस प्रकार ते भेद वर्णन करे. ಇನ್ನು ಮಾಯಾ ಬದ್ದದು ಕೆಲವೊಂದು ಶ್ರುತಿ ಪ್ರಮಾಣ ಕೊಟ್ಟು ಮಾಯದಲ್ಲಿ ಬೀಳಲ್ಪಟ್ಟಂಥ ಪ್ರತಿಬಿಂಬಕ ಈಶ್ವರನ್ರಿ, ಅವಿದ್ಯಾದಲ್ಲಿ ಬೀಳಲ್ಪಟ್ಟಂಥ ಪ್ರತಿಬಿಂಬಕ ಜೀವನ್ರಿ ಅಂತ ಈ ರೀತಿಯಿಂದ
ಆ ಅವಿದ್ಯಾನೆ ತನ್ನಲ್ಲಿ ಇರುವ ಆಭಾಸದಿಂದ ಜೀವ ಈಶ್ವರ ಹಿಂಗೆ ಮಾಡಿರುತ್ತದೆ ಅಂತ ಹೇಳಿದ್ರು. ಅದು ಕೆಲವು ಏನೋ ಹಿಂಗೆ ಜೀವವಾದ ಈಶ್ವರು ಭಾಳ ವಾದಗಳು ಅದಾವ. ಅದು ವೃತ್ತಿ ಪ್ರಭಾಕರ್ 8ನೇ ಪ್ರಕಾಶ ಒಳಗೆ ಬರ್ತದದು. और कोई एक ग्रंथकार तो ता माया अविद्या का इस प्रकार से भेद वर्णन करे ता अज्ञान की 2 प्रकार की शक्ति होवे. अज्ञानದ 2 ಪ್ರಕಾರದ ಶಕ್ತಿ ಹೋವೆ. एक तो ज्ञान शक्ति होवे और दूसरी क्रिया शक्ति होवे. ಆ ಶಕ್ತಿ ಅವರು 2 ಪ್ರಕಾರ ಮಾಡ್ಯಾರ. ಆವರಣ ವಿಕ್ಷೇಪ ಇಲ್ಲ, ಅದು ಬೇರೆ. ಈಗ ಅಜ್ಞಾನದು ಈ ಯಾರೋ ಅದು ಅಜ್ಞಾನದ ಆವರಣ ಶಕ್ತಿ ವಿಕ್ಷೇಪ ಶಕ್ತಿ ಅದು ಬೇರೆಯೇ. ಯಾರೋ ಒಬ್ಬರು ಗ್ರಂಥಕರ್ತರು ಜೀವಿ ಈಶ್ವರದ ಬಗ್ಗೆ ಆ ಮಾಯಾ ವಿದ್ಯಾಗೂ ಹಿಂಗೆ ಶಕ್ತಿ ನಿರ್ಮಾಣ ಮಾಡೋದು ಹೇಳ್ತಾರೆ ಅವರು. अज्ञान की 2 प्रकार की शक्ति होवे. शक्ति हो, एक तो ज्ञान शक्ति होवे, दूसरी क्रिया शक्ति होवे है. शक्ति अंदर म्हणजे स्वतंत्रता के अभावಕ್ಕೂ ಶಕ್ತಿ ಕೈ ಇತರ ಅವು ಶಕ್ತಿ ಒಳಗೆ ಅಷ್ಟು ಸಹಜ ಶಕ್ತಿ ಶಕ್ತಿ ಒಪ್ಪವರು ಗುರ್ತಾಗ್ತದೆ ನಿಮಗೆ ಮುಂದೆ ಬರ್ತದೆ. ಸಹಜ ಶಕ್ತಿ, ಅಚಿಂತ್ಯ ಶಕ್ತಿ, ಪದಾರ್ಥ ಶಕ್ತಿ, ಆದೇಶ ಶಕ್ತಿ. ಶಕ್ತಿ ಸಹಜ ಶಕ್ತಿ, ಹಾಂ ಸಹಜ, ಅಚಿಂತ್ಯ, ಪದಗತ ಶಕ್ತಿ, ಆದೇಶ ಶಕ್ತಿ. ಹಾಂ ಸಹಜ ಶಕ್ತಿ ಅಂದರೆ ಈಗ ಆದೇಶ ಶಕ್ತಿ ಅಂದ್ರೇನು, ಎಲ್ಲಿ ಪ್ರಾಣ ಪ್ರತಿಷ್ಠಾ ಮಾಡ್ತಾರಲ್ಲ ಇದರೊಳಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೇವೆ, ಅಲ್ಲಿ ಮಹಾತ್ಮರಿಂದ ಅದರೊಳಗೆ ಶಕ್ತಿ ಹಾಕ್ತಾರಲ್ಲ ಅದಕ್ಕಂತರ ಆದೇಯ ಶಕ್ತಿ ತಿತಿಲ್ಲ. ಅದಕ್ಕೆ ನಂತರ ಆದೇಯ ಶಕ್ತಿ ಸಿದ್ಧಾರೂಢರು ಹೇಳಿದೆ ನೋಡಿ. ಇದ್ರಿಗೆ ಎಲ್ಲ ನೀವು ದರ್ಶನ ಮಾಡಿ ಇದ್ರ ತಗೊಂಡ್ರಿ, ಇದರಿಂದೆಲ್ಲ ಶಕ್ತಿ ಹೋಗೈತಿ. ಅದಕ್ಕೆ ನಾನು ಮತ್ತೆ ಕೂತೀನಿ ಬಸವಣ್ಣನ ಮೇಲೆ ಕುಂತೀನಿ ಅದರೊಳಗೆ ಶಕ್ತಿ ಹಾಕೋ ಸಲುವಾಗಿ. ಅಂದ್ರೆ ಆ ಅದರಲ್ಲಿ ಸ್ವಭಾವಕ್ಕೆ ಅದರಲ್ಲಿ ಶಕ್ತಿ ಇರಲ್ಲ. ಇದು ಯಾರ್ಯಾರ ಮಹಾತ್ಮರು ಶಕ್ತಿ ಅದರೊಳಗೆ ಮಾಡಿದರೆ ಅದು ಆದೇಯ ಶಕ್ತಿ. ಆಯ್ತಾ? ಅಚಿಂತ್ಯ ಶಕ್ತಿ ಅಂದ್ರೆ ಏನು? ಈಶ್ವರನಲ್ಲಿ ಅಥವಾ ಮಾಯನಲ್ಲಿ ಒಂದು ಅಚಿಂತ್ಯ ಶಕ್ತಿ ಅದ. ಹಾಂ, ಮಾಯೆಯಲ್ಲಿ ಅಂದರೂ ಬರ್ತದೆ. ಮಾಯಾದಲ್ಲಿ ಒಂದು ಪಠಿಸು ಮಾಯಾ. ಮಾಯಾದಲ್ಲಿ ಇಂಥದ್ದೊಂದು ಶಕ್ತಿ ಐತಿ. ಅಚಿಂತ್ಯ ಅಂದರೆ ಏನು? ಅಚಿಂತ್ಯ ಅಂದರೆ ಜೀವನ ಬುದ್ಧಿಗೆ ಎಷ್ಟು ವಿಚಾರ ಮಾಡಿದ್ರೂ ಕೂಡ ಅದು ಸಾಧ್ಯನೇ ಆಗಲ್ಲ ಅವನಿಗೆ. ಎಷ್ಟು ವಿಚಾರ ಮಾಡಲಿ ಅವ ಈ ಜೀವ ಇದು ಹ್ಯಾಂಗೆ ಮಾಡೋಣ ಪರಮಾತ್ಮ? ಹಾಂ, ಒಬ್ಬರಂಗೆ ಒಬ್ರು ಮಾಯಾ ವೈಚಿತ್ರ ಸ್ತ್ರೀ ಪುರುಷ, ಮಾಯಾ ವೈಚಿತ್ರ ಸ್ತ್ರೀ ಪುರುಷ ಅದಲ್ಲ. ಒಬ್ಬರಂಗೆ ಒಬ್ಬರಿಲ್ಲ. ಏನಾದಾರ ಹೆಂಗೆ ಎಲ್ಲರೂ ಕೊಚ್ಚ ಇಲ್ಲವೇ ನೋಡಿ. ಜಗತ್ತಿನೊಳಗೆ ಎಷ್ಟು ಪ್ರಕಾರ ಏನೇನು ಮಾಡೋಣ, ಎಷ್ಟು ಹೂಗಳು, ಹಾಂ ಹ್ಯಾಂಗೆ ಮಾಡಿರಬೇಕು ಇದೆಲ್ಲ ಅಂತ ವಿಚಾರ ಮಾಡಿದ್ರೆ ಈ ಜೀವನಿಗೆ ಎಂದೂ ಇದನ್ನೇ ಆಗಲ್ಲ. ಹೀಗೆ ಮಾಡೋಣ ಅಂತ ಹೇಳಕ್ಕೆ ಬರಲ್ಲ ಅಂತಾರೆ ಅವರು. ಇದಕ್ಕೇನೆ ಅಚಿಂತ್ಯ. ಚಿಂತನೆ ಮಾಡಿದ್ರೂ ಕೂಡ ಅದು ಶಕ್ಯ ಆಗೋದಿಲ್ಲ. ಅದಕ್ಕೆ ಅಚಿಂತ್ಯ ಶಕ್ತಿ ಐತಿಲ್ಲ. ಅಘಟಿತ ಘಟಿಸೋ ಪಠಿಸಿ ಮಾಯಾ ಅಘಟಿತ ಒಟ್ಟು ಇದು ಹೇಳಿಕೆ ಬರಲ್ಲ ಐತಿಲ್ಲ. ಅದಕ್ಕೆ ಹೇಳ್ತಾರೆ ನಪ್ಸಕ್ಕೂ ಪುರುಷ ಕರೆಯೋದು. ಇದು ಮಾಡ್ಯಾನ ಜಗತ್ತಂದ ಮೇಲೆ ಪುರುಷ ಬೇಕಲ್ಲ. ಅವ ಬ್ರಹ್ಮ ನಪುಸಕ. ಬ್ರಹ್ಮ ಹೆಂಗಿದ್ದಾನೆ ಶಾಸ್ತ್ರದಾಗ ನಾವು ವ್ಯಾಕರಣ ರೀತಿಯಿಂದ ಹೇಳ್ತಾನೆ. ಬ್ರಹ್ಮ ನಪ್ಸುಕೈ ನಪ್ಸೋಕಿದ್ದವ ಏನು ಮಾಡ್ತಾನೆ? ಅವನಿಗೆ ಪುರುಷ ಮಾಡ್ತಂತಿದ್ದು ನಪ್ಸೋಕಾಲ ಪುರುಷ ಕೇಳಿ ಅಂತ ಹೇಳ್ತಾರೆ. ತೀತ ತೀತ ನಿಮಗೆ ಅಚಿಂತ್ಯ ಶಕ್ತಿ ಆದೇ ಶಕ್ತಿ ಗುರ್ತೈತಲ್ಲ. ಹಾಂ ಹಾಂ, ಪದಗತ ಶಕ್ತಿ. ಇದು ಸಹಜ ಶಕ್ತಿ ಏನೈತಲ್ಲ, ಸಹಜ ಶಕ್ತಿ. ಸಹಜ ಶಕ್ತಿ ಅಂದ್ರೆ ನೀವು ಬೆಂಕಿದು ಜ್ಞಾನ ಇದ್ರೂ ಅದು ಸುಡ್ತದೆ, ಜ್ಞಾನ ಇಲ್ಲ ಅಂದ್ರೆ ಸುಡ್ತೈತಿನೇ. ನೀವು ಕೈ ಹಿಡಿದ್ರಿ ಅದು ಸುಡ್ತದೆ ಅಂದ್ರೆ ಜ್ಞಾನ ಇದ್ರೂ ಸುಡ್ತದೆ. ಅದು ನಿಮ್ಗೆ ಜ್ಞಾನ ಇಲ್ಲ ಅಂದ್ರೂ ಕೂಡ ಸುಡ್ತದೆ. ಸಹಜ ಬೆಂಕಿಯಲ್ಲಿ ಸಹಜ ಶಕ್ತಿ. ಆದರೂ ಪದಗತ ಶಕ್ತಿ ಹಿಂಗಿಲ್ಲ. ಯಾವನಿಗೆ ಆ ಪದದ ಶಕ್ತಿ ಜ್ಞಾನ ಇರುವುದೋ ಅವನಿಗೇನೆ ಆ ಪದ ಕೇಳಿದುಕೊಳ್ಳೆ ಆ ಪದದ ಶಕ್ತಿ ಜ್ಞಾನ ಆಗ್ತೈತಿ. ಪದಗತ ಶಕ್ತಿ ಏನೈತಲ್ಲ, ಪದದ ಯಾವನಿಗೆ ಶಕ್ತಿ ಜ್ಞಾನ ಇರುವುದೋ ಪದದು ಈ ಘಟದು ಇದೇ ಅರ್ಥ ಆಗ್ತೈತಿ, ವಾಚ್ಯಾರ್ಥ. ಅದಕ್ಕೆ ಯಾವ ಪದ ಕೇಳಿದುಕೊಳ್ಳೆ ಆ ಪದದ ಅರ್ಥದ ಜ್ಞಾನ ಆಗ್ತೈತಿ. पण ಪದದ ಮೊದಲ ಶಕ್ತಿ ಜ್ಞಾನ ಅವನಿಗೆ ಬೇಕು. ತಿಳ್ತಿಲ್ಲ? ಪದ ಕೇಳಿಸ್ತು
ಪದ ಕೇಳಿಸ್ತು ಪಣ ಅವನಿಗೆ ಅದು ಅರ್ಥ ಜ್ಞಾನ ಆಗಿಲ್ಲ ಅಂದ್ರೆ ಅವು ವ್ಯವಹಾರ ಆಗಲ್ಲ. ಇದಕ್ಕೆ ಪದಗತ ಶಕ್ತಿ ಅಂತಾರೆ. ಪ್ರೀತಿ ನಿಮ್ಗೆ ಪದಗತ ಅಂದ್ರೆ ಪದದಲ್ಲಿರುವ ಶಕ್ತಿಯ ಜ್ಞಾನ ಯಾವನಿಗದ ಅವನಿಗೇನೆ ಆ ಪದ ಕೇಳಿದ ಕೂಡಲೇ ಅರ್ಥಜ್ಞಾನ ಆಗುತ್ತದೆ. ಪದದ ಶಕ್ತಿ ಜ್ಞಾನ ಇರಲಿಲ್ಲ, ಪದ ಕೇಳಿದನು ಕೂಡ ಆ ಅರ್ಥಜ್ಞಾನ ಅವನಿಗೆ ಆಗಲ್ಲ, ಶಕ್ತಿ ಜ್ಞಾನ ಇರಲಿಲ್ಲ ಅಂದರೆ. ಇಂಗ್ಲೀಷ್ದಾಗ ಒಂದು ಏನೋ ಹೇಳಿದ್ರು ಇವರು, ಇಂಗ್ಲೀಷ್ದಾಗ ಮಾತಾಡಿದರು. ಇಂಗ್ಲೀಷ್ ಶಬ್ದ ನಾಟ ಗೋಟ ಅವು ಏನು ಶಬ್ದ ಹೆಚ್ಚು ಗುರ್ತಾಗ್ತದೆ ಇಟ್ಟೆ ಅಂತೇಳಿ, पण ಏನಂದ್ರೆ ಅವರು ಗುರ್ತಾಗಲ್ಲ. ತೆಲುಗು ಒಳಗೆ ಏನೇ ಮಾತಾಡ್ಲಿಕ್ಕತ್ತರು ಶಬ್ದ ಕೇಳಿಸ್ತದ, पण ಏನಂತಾರೆ ಅದು ಗುರ್ತಾಗಲ್ಲ. ಪ್ರೀತಿ ಇದಕ್ಕಂತಾರೆ ಪದಗತ ಶಕ್ತಿ. ಪ್ರೀತಿ ನಾಲ್ಕು ಗುರ್ತಾಗ್ತಲ್ಲ. ಇದು ಶಕ್ತಿದು ಲಕ್ಷಣ ಹೇಳ್ಬಿಟ್ರು. स्वतंत्रता के अभाव को शक्ति कहे, सामर्थ्य को ही शक्ति कहे. ಅವು ಶಕ್ತಿ ಯಾರ್ಯಾರು ಯಾಕೆ ಹೆಂಗೆ ಹೋಗ್ತಾರ ವಿಚಾರ ಪ್ರತಿ ಪ್ರಭಾಕರದಲ್ಲಿ ಶಬ್ದ ಪ್ರಮಾಣದ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಯಾರ್ಯಾರು ಹೆಂಗೆ ಹೋಗ್ತಾರೆ, ವೇದಾಂತಗಳು ಹೆಂಗೆ ಹೋಗ್ತಾರೆ ಕೊನೆಗೆ. ठीक है. हाँ, अज्ञान की दो प्रकार की शक्ति होवे, एक तो ज्ञान शक्ति होवे, दूसरी क्रिया शक्ति होवे. कार्य का जनक जो कारणनिष्ठ सामर्थ्य है ताका नाम ಶಕ್ತಿ. ಶಕ್ತಿ ಲಕ್ಷಣ ನೋಡಿದ್ರು ಮತ್ತೊಬ್ಬರು ಕಾರ್ಯಕ್ಕೆ ಕಾರಣವಾಗಿದ್ದಂಥ ಯಾವ ಕಾರಣದಲ್ಲಿರುವ ಸಾಮರ್ಥ್ಯ, ಕಾರಣದಲ್ಲಿರುವ ಸಾಮರ್ಥ್ಯ ಅದಕ್ಕೆ ಶಕ್ತಿ ಅಂದ್ರಿ. ಸಾಮರ್ಥ್ಯ ವಾಲೆಗೂ ಸಮರ್ಥ ಕೈಯೇ. ಸಮರ್ಥ ರಾಮದಾಸ್ ಅಂತೇವೆ ನಾವು. ಸಾಮರ್ಥ್ಯ ಉಳ್ಳವರು ಸಮರ್ಥ ರಾಮದಾಸ್. ಸಾಮರ್ಥ್ಯ ರಾಮದಾಸ್ ಅನ್ನಲ್ಲ, ಸಾಮರ್ಥ್ಯ ವಾಲೆಗೂ ಈ ಸಮರ್ಥ ಕೈಯೇ. ಆ ಕಾರಣದಲ್ಲಿ ಇಂಥದ್ದೊಂದು ಯಾವ ಸಾಮರ್ಥ್ಯ ಇರ್ತದ, ಆ ಸಾಮರ್ಥ್ಯದಿಂದಲೇ ಆ ಶಕ್ತಿಯಿಂದ ಕಾರ್ಯ ಆಗುತ್ತದೆ. ಕಾರ್ಯ ಹುಟ್ಟಿಸಲಿಕ್ಕೆ ಯಾವ ಕಾರಣದಲ್ಲಿ ಇರುವ ಸಾಮರ್ಥ್ಯ, ಆ ಸಾಮರ್ಥ್ಯಕ್ಕೇನೆ ಶಕ್ತಿ. ಅದಕ್ಕೆ ಸಾಮರ್ಥ್ಯಂಕೂ ಈ ಶಕ್ತಿ ಕೈ ಅಂದರು ಲಕ್ಷಣ. सामर्थ्यंको ही शक्ति कहे है. ताके विषय भी ज्ञान की जनक जो शक्ति सो ज्ञान शक्ति कहे जावे. ಆ ಶಕ್ತಿಯಲ್ಲಿ ಜ್ಞಾನಕ್ಕೆ ಕಾರಣವಾಗಲ್ಪಟ್ಟಂಥ ಯಾವ ಶಕ್ತಿ ಅದಕ್ಕೆ ಜ್ಞಾನ ಶಕ್ತಿ ಅಂದ್ರಿ. ಕ್ರಿಯಾಕ ಜನಕ ಜೋ ಶಕ್ತಿ है सो क्रिया शक्ति कहे जावे है. ಮುಂದೆ ಹೇಳ್ತಾರೆ ನೋಡಿ. ता रजतम इन दोनों गुणों करके नई अभिभवं को ನೋಡಿ. ಇಲ್ಲಿ ಅವಿಭವ ಅಲ್ಲಿ ತಿರಸ್ಕಾರ ಬಂದಿಲ್ಲ ಹಿಂದಿನ ಮುಂದೆ ಪೇಜ್ ಮೇಲೆ. ಇಲ್ಲಿ ಅಭಿಭವ ಹಿಂದೆ ತಿರಸ್ಕಾರ ಕೊಟ್ರ, ಇಲ್ಲಿ ಅಭಿಭವ. ಅಭಿಭವ ಅಂದರೆ ತಿರಸ್ಕಾರ. अभिभवं को प्राप्त भया जो सत्वगुण है सो सत्वगुण ज्ञान शक्ति कहा जावे है. ರಜತಮ ಈ ಎರಡು ಗುಣಗಳಿಂದ ಯಾವುದು ತಿರಸ್ಕರಿಸುವುದಿಲ್ಲ, ಪ್ರಾಪ್ತ ಭಯ. सो सत्वगुण, सो सत्वगुण ज्ञान शक्ति कहा जावे है. ಆ ಸತ್ವಗುಣಕ್ಕೆ ಏನೇನಂದ್ರೆ ಜ್ಞಾನ ಶಕ್ತಿ. ಸತ್ವಾತ್ ಸಂಜಾಯತೆ ಜ್ಞಾನ. ಈ ವಚನ ಭಗವದ್ಗೀತಾ 14ನೇ ಅಧ್ಯಾಯ 17ನೇ ಶ್ಲೋಕದಾಗ ಐತೆ ನೋಡಿ. 14-17 गीता विषय भी श्री भगवान ने सत्वगुण से ज्ञान की उत्पत्ति कथन करिए. सत्व संजयते ज्ञानम याते ता सत्वगुण को ज्ञान शक्ति रूपता विषय सो गीता का वचन ही प्रमाण है. सत्वगुणದಲ್ಲಿ सत्व संजयते ज्ञान ಕೊಟ್ಟರಲ್ಲ, ಈ ಗೀತಾ ವಚನವೇ ಆ ಸತ್ವಗುಣದ ಪ್ರಧಾನ ಪ್ರಾಣ प्रमाण. और सत्वगुण करके नहीं अभिभवं को प्राप्त भये जे रजतम ये दो गुण है. सत्वगुण करके नहीं तिरस्कार ಆಗಿಲ್ಲವು, अभी नहीं अभिभव को प्राप्त भये जे रजतम ये दो गुण है. ते दोनों गुण क्रियाशक्ति कहा जावे है. ಆ ಎರಡು ರಜಗುಣ ತಮಗುಣಕ್ಕೆ ಏನಂದ್ರೆ ಕ್ರಿಯಾಶಕ್ತಿ ಅಂದ್ರೆ, ಸತ್ವಗುಣಕ್ಕೆ ಜ್ಞಾನ ಶಕ್ತಿ ಅಂದ್ರಿ. ಈಗ दो गुण क्रियाशक्ति कही जाए. सो क्रियाशक्ति भी दो प्रकार की हो गई. ಈಗ ಹೇಳ್ತಾರೆ ಆ ಕ್ರಿಯಾಶಕ್ತಿ ಮತ್ತು ಎರಡು ಪ್ರಕಾರ. ಒಂದು ಆವರಣ ಶಕ್ತಿ ಹೋವೆ, दूसरी विक्षेप ಶಕ್ತಿ ಹೋವೆ. ಆ ಕ್ರಿಯಾಶಕ್ತಿಯಲ್ಲಿನೇ ಒಂದು ಆವರಣ ಶಕ್ತಿ, ಒಂದು ವಿಕ್ಷೇಪ ಶಕ್ತಿ. ಕ್ರಿಯಾದಾಗ ಎರಡು ಅದಾವ. ಕ್ರಿಯಾದಾಗ ಎರಡು. आवरण की जनक शक्ति को आवरण शक्ति कहे. विक्षेप की जनक ಅಂದ್ರೆ ಜನಕ ಅಂದ್ರೆ ಹುಡ್ಸು. जनक
शक्ति को विक्षेप शक्ति कहे ता सत्व रज इन दो गुणों करके नई अभिभव को प्राप्त भया जो तमोगुण है सो तमोगुण आवरण शक्ति कहा जावे है आवरण ಶಕ್ತಿ ಎದಕ್ಕತ್ತೀರಿ ಅಂತ ಕೇಳಿದ್ರು ಸತ್ವ ಮತ್ತು ರಜ ಈ ಎರಡು ಗುಣಗಳಿಂದ ಯಾವುದು ತಿರಸ್ಕರಿಸಲಿಕ್ಕೆ ಪ್ರಾಪ್ತ ಅಭಿಭವಕ್ಕಂದು ತಿರಸ್ಕಾರ ಪ್ರಾಪ್ತ ಆಗೈತಿ ಆ ತಮೋಗುಣ जो तमोगुण सो तमोगुण आवरण ಶಕ್ತಿ ಕಯಾ ಜಾವೆ ತಮೋಗುಣನೇ ನಮಗೀಗ ಈ ಜಗತ್ತಿಗೆ ಕಾರಣ ಆಗೈತಿ ತಮೋಗುಣ ಅಂದ್ರೆ ಕತ್ಲಿನೇ ಆವರಣ ಮಾಡೈತಿ ಅಂತೀಗ अभिभव को प्राप्त या जो तमोगुण सो तमोगुण आवरण शक्ति कया जाए ये वार्ता भगवान भाष्यकार ने भी कही है भगवान भाष्यकार ये ಹೇಳ್ಯಾರ ತಾ ಭಾಷ್ಯ ವಚನ ಕೃಷ್ಣಂ ತಮಃ ಆವರಣ ಆತ್ಮಕತ್ವಾತ್ ಕೃಷ್ಣ ಭಗವಾನ್ ಭಾಷ್ಯಕಾರರು ಈ ಆವರಣಕ ತಮೋಗುಣಕ್ಕೆ ಆವರಣ ಅಂತ ಹಿಂಗೆ ಹೇಳಿದೆ ಆದರೂ ಭಗವಾನ್ ಭಾಷ್ಯಕಾರರು ಶ್ವೇತಾಶ್ವೇತರ ಉಪನಿಷತ್ 4:5 ಅದಕ್ಕೆ ಪ್ರಮಾಣ ಅದಕ್ಕೆ ಏನು ಪ್ರಮಾಣ ಕೊಟ್ಟರು ಅವರು ಭಾಷವಚನದಲ್ಲಿ ಕೃಷ್ಣಂ ತಮಃ ಆವರಣ ಆತ್ಮಕತ್ವ ತಮೋಗುಣ ಆ ಆತ್ಮನನ್ನು ಆವರಣ ಮಾಡಿರುತ್ತದೆ अर्थ अजामेका लोहिता शुक्ल कृष्ण इस मंत्र विषय स्थित जो कृष्ण शब्द है सो तमोगुण का ही वाचक है ಇನ್ನೊಂದು ಶ್ರುತಿ ಇನ್ನೇನು ಹೇಳಿದಲ್ಲ ಅಜಾಮೇಕ ಲೋಹಿತ ಶುಕ್ಲ ಕೃಷ್ಣ ಲೋಹಿತ ಅಂದ್ರೆ ಕೆಂಪ ರಜೋಗುಣ ಶುಕ್ಲ ಅಂದ್ರೆ ಪಾಂಡ್ರ ಶುಭ್ರ ಸತುಗುಣ ಕೃಷ್ಣ ಅಂದ್ರೆ ತಮಗುಣ ಈ ತಮಗುಣ ಇದ್ದುದೇನೆ ಆವರಣಕ್ಕೆ ಮಾಡುತ್ತದೆ ಅಂತ ಭಾಷೆಕಾರರು ಕೂಡ ತಮೋಗುಣಕ್ಕೆ ಆವರಪಣ ಹಿಂಗೆ ಶ್ವೇತ ಉಪನಿಷತ್ತು ಹೇಳ್ಕೊಂಡು ಬಂದಾರ ಅಂತ ಹೇಳ್ತಾರೆ ತಮೋಗುಣಕ್ಕೆ ही वाचक है कृष्ण शब्द है सो तमोगुण का ही वाचक है तमोगुण का वाचक कृष्णनु शब्द का तमोगुण है नहीं थी वाच्य कृष्ण ये शब्द तमोगुण का कृष्णनु शब्द दो ಅದು ತಮೋಗುಣಕ್ಕೆ ಅನ್ನೋದು ವಾಚಕ ಶಬ್ದ ಅಂದ್ರೆ ಒಂದೇ ಪದ ಅಂದರೂ ಒಂದೇ ವಾಚಕ ಅಂದರೂ ಒಂದೇ ಎಲ್ಲಿ ಶಬ್ದ ಬರ್ತದೆ ಶಬ್ದ ಪದ ವಾಚಕ ಎಲ್ಲೆಲ್ಲಿ ಹಿಂಗೆ ಬರ್ತಾವಲ್ಲ ಅವು ಮೂರು ಒಂದೇ ಪದ ಅಂದ್ರೆ ಒಂದೇ ಶಬ್ದ ಅಂದ್ರೆ ಒಂದೇ ವಾಚಕ ಅಂದ್ರೆ ಒಂದೇ ಇತಿಲ್ಲ ಇನ್ನು ವಾಚ್ಯ ಅಭಿಧೇಯ ಅರ್ಥ ಅದಕ್ಕೆ ಇನ್ನೊಂದು ವಾಚ್ಯಾರ್ಥಕ್ಕೆ ಶಕ್ಯ ಅಂದ್ರೆ ಒಂದೇ ವಾಚ ಅಂದ್ರೆ ಒಂದೇ ಅಭಿಧೇಯಾರ್ಥ ಅಂದ್ರೂ ಒಂದೇ ಎಲ್ಲೆಲ್ಲಿ ಶಬ್ದಗಳು ಹಿಂಗೆ ಬಂದಿರ್ತಾವೆ ಅಲ್ಲಿ ಇಲ್ಲಿ ಹಿಂಗೆ ತಿಳ್ಕೊಂಡು ಇದು ಆಗ್ಬಾರ್ದು ಭ್ರಮ ಅಂತೂ ಒಂದೇ ಇಷ್ಟೇ ನಿಮಗೆ ಒಂದೊಂದು ಅವು ಲಕ್ಷಣ ಗೊತ್ತಾ ಒಂದು ಲಕ್ಷಣ ಅಂತೆ जिस पद की ज्ञान महाराजा जिस पद की जिस अर्थ में शक्ति होवे तिस पद का सो अर्थ वाचक है इन लक्षण कांटिर्ಬೇಕು ನಿಮಗೆ जिस पद की जिस अर्थ में शक्ति होवे तिस पद का सो अर्थ वाचक है ಇನ್ನು ವಾಚಕ ಕಡೆ ಬಂದ್ರೆ ಉಲ್ಟಾ ಮಾಡೋದಷ್ಟೇ जिस अर्थ की जिस पद में शक्ति होवे तिस अर्थ का सो पद वाचक ಒಂದು ಬರ್ಕೊಂಡ್ರೆ ಅಂದ್ರೆ ಯಾರು ಬರ್ತಾವೆ जिस पद की जिस अर्थ में शक्ति होवे हाँ तिस पद का सो अर्थ वाचक है जिस पद की जिस अर्थ में शक्ति होवे तिस पद का सो अर्थ वाचक है बरदे वाचक ಈಗ ನಮಗೆ ವಾಚಕತೆ ಈ ಕಡೆ ಉಲ್ಟಾ ಮಾಡ್ರೆ ತಿಳ್ಕೊಳ್ಳೋದು ನೀವು जिस अर्थ की जिस पद में ಅದೇ ನೋಡಿ ಪದ ಅಂದಿದೆವು ಈಗ ಅರ್ಥ ತೊಳೋದು ವಾಚಕ ಅಂತಂದ್ರೆ ಮೊದಲು ಅರ್ಥ ತೊಳೋದು जिस अर्थ की जिस पद में शक्ति होवे तिस अर्थ का सो पद वाचक कहिए वाचक वाच्य नाम नामी शब्द अर्थ नाम नामी वाचक ಎಲ್ಲ ಪರ್ಯಾಯ ಶಬ್ದಗಳು जिस अर्थ की जिस पद में शक्ति होवे तिस अर्थ का सो पद वाचक
ತಿಸ್ ಪದಕ ತಿಸ್ ಅರ್ಥಕ ತಿಸ್ ಅರ್ಥಕ ಹಾಂ ಸೋ ಪದ ಈಗ ವಾಚಕ ಕಲ್ಕತ್ತೀವಲ್ಲ ಹಾಂ ಅರ್ಥಕ ಸೋ ಪದ ವಾಚಕ ಕೈಯೇ ತಿಳಿತ್ರಿ ಹಾಂ तमो गुण को आवरण रूप होने थे इति गुण का वाचक है तमो गुण को आवरण रूप होने थे तमो गुण ಏನೈತಲ್ಲ ಇದು ಆವರಣ ಸ್ವಭಾವ ಉಳ್ಳದು ಕತ್ತಲಿ ಕತ್ತಲಿ ಅಂಧಕಾರ ಕತ್ತಲಿ ಅಂದ್ರೆ ಅಂಧಕಾರ ಅಂಧಕಾರಕ್ಕೆ ಕತ್ತಲಿ ಅಂಧಕಾರ ತಮ್ಗೇನು ಮಾಡ್ಯದ ಅಂತ ಕೇಳಿದರೆ ಏನು ಮಾಡ್ಯದ ಮುಚ್ಚಿಬಿಟ್ಟೈತಿ ಭಾವ ಪದಾರ್ಥಕ್ಕೆ ಮುಚ್ಚೈತಿ ಅಂಧಕಾರ ಭಾವ ಪದಾರ್ಥ ಮುಚ್ಚ ಅಂಧಕಾರಕ್ಕೂ ಭಾವ ಅಂಧಕಾರಕ್ಕೆ ಕೆಲವರು ಅಭಾವ ಅಂತ ಮೀಮಾಂಸಕರು ಅಂಧಕಾರ ಭಾವ ಪದಾರ್ಥ ಒಂದು ದ್ರವ್ಯ ಅಂತ ಹೋಗ್ತಾರೆ ಆದರೂ ದ್ರವ್ಯ ಗುಣ ಕರ್ಮ ಸಾಮಾನು ವಿಶೇಷ ಅಂತ 7 ಪದಾರ್ಥಗಳನ್ನು ಪದಾರ್ಥ ಅಂದರು ಕೆಲವು ಅದಕ್ಕೆ ಅಭಾವನು ಅಂದಾರ ಅವರು ದ್ರವ್ಯ ಹೆಂಗೆ ಇವು ಪದಾರ್ಥ ಭಾವ ಅಂಧಕಾರಿಗೂ ಭಾವರೂಪ ಮುಚ್ಚೈತಿ ಅಂದ್ರೆ ಭಾವರೂಪ ಇದ್ದುದೇ ಮುಚ್ಚೈತಿ ಮನೆ ಹಂಗೆ ಹೇಳಿದ ಅಜ್ಞಾನಕ್ಕೂ ಭಾವರೂಪ ಕೈ ಹಂಗೆ ಅಂಧಕಾರ ಅಂದ್ರೆ ಕತಿಲಿ ಅಂಧಕಾರನು ಕೂಡ ಭಾವರೂಪ ಅದ ಭಾವರೂಪ ಅದ ಆ ಭಾವಕ್ಕುದ್ದೇ ಮುಚ್ತೈತಿ ಐತಿ ಅಂಧಕಾರ ಕತಿಲಿ ಹೌದ್ರ ಚಲನವಲನ ಕ್ರಿಯಾದ ದ್ರವ್ಯ ಅದ ಗುಣ ಅದ ಕತಿಲಿ ಅನ್ನೋದು ಕಾಳ ಗುಣ ಹೆಂಗೈತಮ್ಮ ಗುಣ ಕ್ರಿಯಾನೂ ಅದ ಮತ್ತು ಇದು ಭಾವ ಪದಾರ್ಥ ಮುಚ್ಚೈತಿ ಕತಿಲಿ ತಿಳಿತದಿಲ್ಲ ನಿಮ್ಗೆ ಹಾಂ ಹ್ಞೂ ಎದಕ್ಕೆ ಮುಚ್ಚೈತಿ ಯಾರು ಹಾಂ ಹೌದು ಕತಿಲಿ ಎದಕ್ಕೆ ಮುಚ್ಚೈತಿ ಈಗ ನೀವು ಕತ್ಲಾಗ ಬಂದ್ರಿ ಅಂತ ತಿಳ್ಕೊ ಕತ್ಲಾಗ ಬಂದ್ರಿ ಒಮ್ಮೆ ಅಥವಾ ನಾ ಈಗ ಕತ್ಲಾಗ ಕೂತಿದ್ದೆ ಅಂತ ತಿಳ್ಕೊ ಕತ್ಲಾಗ ಬಾಕ್ಲಾಗ ಕೂತಿದ್ದ ಓದ್ಕೋತು ಲೈಟ್ ಹೋಯ್ತು ಲೈಟ್ ಹೋದಲ್ಲಿ ಎದರದ ಜ್ಞಾನ ನನಗಾಗಲಿಲ್ಲ ನಿಮ್ಗೆ ಕೇಳ್ತೀನಿ ನಮಗೆ ಇಲ್ಲಿ ಯಾಕಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧ 5 ವಿಷಯಗಳು ಈ 5 ವಿಷಯಗಳಲ್ಲಿ ನಿಮ್ಗೆ ಎದರ ಜ್ಞಾನ ಆಗಲಿಲ್ಲ ರೂಪ ಜ್ಞಾನ ಅಷ್ಟೇ ರೂಪದು ಅಂಧಕಾರ ತೇಜಕ್ಕೂ ಇರೋದಿಲ್ಲ ಈಗ ನಾ ಸುಮ್ಮನೆ ಇಲ್ಲಿ ಕುಂತಿ ಅಂತ ತಿಳ್ಕೊಂಡು ಹಾಂ ಸುಮ್ಮನೆ ಹಾಕೊಂಡ್ರೆ ಅಂತ ಹೇಳ್ಕೊಂಡು ಅಲ್ಲಿ ಏನು ಇಟ್ಟು ಕೂತಾಗ್ತದೆ ಲೈಟ್ ಬರಲಿ ಅಂತೇಳಿ ಸುಮ್ಮನೆ ಕುಂತದ ಅಲ್ಲಿ ಹೊಡ್ಯಾಗ ಅಚಾನಕ್ ಕತಿಲಿ ಹೋಯ್ತು ಕತಿಲಿ ಹೋದ್ರೆ ಇದೇನು ಕಾಣಿಸ್ಲಿಲ್ಲ ರೂಪಜ್ಞಾನ ಆಗಲಿಲ್ಲ ಸುಮ್ಮನೆ ಕುಂತ ಹಾಂ ಇದು ಸುಮ್ಮನೆ ಕುಂತಿದ ಮತ್ತು ಸುಮ್ಮನೆ ಲೈಟ್ ಬರ್ತಕ್ಕೆ ಏನು ಮಾಡ್ಬೇಕಂತೇಳಿ ಯಾರು ಬಾರಿಸ್ಬಿಡ್ತ ರಸಜ್ಞಾನ ಐತೆ ನೀನು ಹಾಂ ಆ ಕಡೆ ಯಾರು ಕಡ್ಕೊಂಡು ನಾಯಿ ಅಥವಾ ಏನಾರ ಯಾರು ಮಾತಾಡ್ಲಕತ್ತರು ಶಬ್ದ ಜ್ಞಾನ ಆಗ್ತದೆ ಹೌದಿಲ್ಲ ಅಂದಿದ್ದು ಲೈಟ್ ಹೋಗ್ಯ ಅಂತ ಹೇಳಿ ಜೂಮ್ ಮಾಡಿದೆ ಕಿಟಕಿ ಗಾಳಿ ಪ್ರಕಾಶ ಹೋಗ್ಯದ ಫ್ಯಾನ್ ಬಂದು ಬಿತ್ತಂತ ಹೇಳಿ ಇದರ ಹಿಂಗೆ ಮಾಡಿದ ಕೂಡಲೇ ಈ ಕಡೆ ಗಾಳಿ ಬರ್ತದೆ ಸ್ಪರ್ಶ ಹೌದಿಲ್ಲ ಏನು ಕಾಣಿಸೋದು ರೂಪ ಇಲ್ಲ ಏನು ಕಾಣಿಸೋದು ಹೌದಿಲ್ಲ ಅಂದ್ರೆ ಶಬ್ದ ಸ್ಪರ್ಶ ರಸ ಗಂಧ ಅಂದ್ರೆ ಅಲ್ಲೇ ಉದ್ಬತ್ತಿ ಹಚ್ಚಿದ್ನ ಕುಂತಿದ ಅದು ಬರ್ತದೆ ಫಕ್ತ ಏನಂದರೆ ರೂಪದ ಜ್ಞಾನ ಆಗಲಿಲ್ಲ ತೇಜ ಅಂಧಕಾರಕ್ಕೆ ವಿರೋಧಿ ತೇಜಕ್ಕೆ ಮುಚ್ಚದ ಆಯ್ತಾ आवरकपणा इस तमोगुणों को आवरकपणा इस उक्त श्रुति के व्याख्यान विषय कथन करे अंदर भाष्यकारರು ಶಂಕರಾಚಾರ್ಯರು ಅಜಾಮೇಕಾಲೋಹಿತ ಶುಕ್ಲ ಕೃಷ್ಣಂ ತಮ ಆವರಣಕತ್ಮ ತತ್ ಇವೆರಡು ಶ್ರುತಿ ಹೇಳಲ್ಲ ಭಾಷ್ಯಕಾರರು ತಮೋಗುಣನೇ ಆವರಣ ಮಾಡ್ತದ ಅಂತ ಈ ರೀತಿ ಪ್ರಮಾಣ ಕೊಟ್ಟು ಹೇಳಿದರು ತಿಸ ತಮೋಗುಣ ವಿಷಯ ಆವರಣ ಶಕ್ತಿ ರೂಪದ ಸಂಭವೇ ಆ ತಮೋಗುಣದಲ್ಲಿನೇ ಆವರಣ ಮಾಡೋದು ಸಂಭವಿಸುತ್ತದೆ ಅಂತ ಹೇಳಿದ್ರು ಈ ಆವರಣ ಶಕ್ತಿ ಕಾ ಸ್ವರೂಪ ಕಹ ನಾವು ಈ ಆವರಣ ಶಕ್ತಿ ಏನು ಹೇಳಿ ಸ್ವರೂಪನ ಹೇಳ್ಕೊಂಡು ಬಂದೆವು ಆವರಣ ಶಕ್ತಿದು ಸ್ವರೂಪನ ಹೇಳ್ಕೊಂಡು ಬಂದೆವು ಈಗ ಆವರಣ ಶಕ್ತಿ ಕಾ ಲಕ್ಷಣ ಕೈ ಆ ಆವರಣ ಶಕ್ತಿ ನಾವು ಲಕ್ಷಣ ಅಂತ ಹೇಳ್ತೇವೆ ಚರ್ಚಂದ್ರೋದಯದಲ್ಲಿ ಏನು ಹೇಳಿದ್ರೆ ಆವರಣದ ಪ್ರಥಮ ಕಲದಾಗ ಎರಡನೇ ಕಲರ್
ಆವರಣ ಅದು ಅಸತ್ವಾಪಾದಕ ಆವರಣ ಅಭನಾಪಾದಕ ಆವರಣ ಎರಡು ಲಕ್ಷಣ ಕೊಟ್ರಲ್ಲ ವಿಚಾರಚಂದ್ರೋದಯ ಹಾಂ ಅದಕ್ಕೆ ನೋಡ್ರಿ ಆವರಣ ಶಕ್ತಿಕ ಲಕ್ಷಣಕ್ಕೆ ನಾಸ್ತಿ ನ ಪ್ರಕಾಶತಿ ಇತಿ ವ್ಯವಹಾರೇತು ಆವರಣ ಶಕ್ತಿ ನಾ ಇಲ್ಲ ಕೊಟ್ಟರೆ ಮುಂದೆ ಮೇಲೆ ಅದರೊಳಗೆ ಹಾಂ ಕಂಠ ಇದು ಏನು ಇದು ಮಾಡಿ ಇಲ್ಲ ಇದು ಮುಂದೆ ಐತಿ ನೋಡಿ ಮೇಲೆ ಇದು ಇದ್ರೊಳಗೆ ಅದೇ ಓದಿ ಹೇಳಕತ್ತೀನಿ ನಿಮಗೆ ನಾಸ್ತಿ ನ ಪ್ರಕಾಶತೆ ಇತಿ ವ್ಯವಹಾರ ಹೇತು ಆವರಣ ಶಕ್ತಿ ಅಲ್ಲಿ ಅದ ನೋಡಿ ಅಜಾಮೆ ನಾಸ್ತಿ ನ ಪ್ರಕಾಶ ಹಾಂ ಈ ಶ್ಲೋಕದ ಹಾಂ ನಾಸ್ತಿ ಹಾಂ ನಾಸ್ತಿ ಅಂದರೆ ಇಲ್ಲ ಇಲ್ಲ ನ ಪ್ರಕಾಶತೆ ಅಂದರೆ ತೋರುವುದಿಲ್ಲ ತೋರುವುದಿಲ್ಲ. ನಾಸ್ತಿ ಅಂದ್ರೆ ಇಲ್ಲ ನ ಪ್ರಕಾಶತೆ ಅಂದರೆ ತೋರುವುದಿಲ್ಲ ಇಲ್ಲ ತೋರುವುದಿಲ್ಲ ತೋರುವುದಿಲ್ಲ ಹತ್ತನೇದವ ಹಾಂ ಇಲ್ಲ ಹಾಂ ಇಲ್ಲ ಹಾಂ ಹತ್ತನೇದವ ಇಲ್ಲ ಜರ್ ಕದಾಚಿತ್ ಅವ ಇಲ್ಲಿ ಇದ್ರೆ ಈ 9 ಮಂದಿಗಪ್ಲೆ ತೋರ್ತಿಲ್ಲ ಹಾಂ ತೋರಲ್ಲ ಇಲ್ಲ ತೋರುದಿಲ್ಲ ದೃಷ್ಟಾಂತ ಒಳಗೆ 10 ಮಂದಿ ಏನು ಹುಡುಗರು ಹೋಗಿರು ಅದಕ್ಕೆ 1 2 3 4 ತಾನೇ ಅದಾನ ಹತ್ತನೇದವ 9 ಹತ್ತನೇದವ ಇಲ್ಲ ಇಲ್ಲ ಅಂದ್ರೆ ಅವ ಹೋಗ್ಯಾನ ತಾನೆ ಕತ್ರಿಗೆ ಅದ ಕಡು ಬಳೆಯಾಗ ಹರ್ಕೊಂಡು ಹತ್ತನೇದವ ಇಲ್ಲ ಜರ್ ಕದಾಚಿತ್ ಅವನು ಇಲ್ಲಿ ಇದ್ದಿದ್ರೆ ಈ 9 ಮಂದಿ ಹೆಂಗೆ ನಾನು ತೋರ್ಲಕತ್ತಾರಿಲ್ಲ 9 ಮಂದಿ ಹಂಗೆ ಅವನು ಇದರ ಇಲ್ಲಿದ್ರೆ ತೋರ್ತಿದ ಇಲ್ಲ ತೋರುವುದಿಲ್ಲ ಈ ವ್ಯವಹಾರ ಅಂದ್ರೇನು ಶಬ್ದ ಪ್ರಯೋಗಕ್ಕೂ ವ್ಯವಹಾರ ಕೈ ವ್ಯವಹಾರ ಅಂದ್ರೆ ಕುಡು ತೊಳೋದಲ್ಲ ಶಬ್ದ ಪ್ರಯೋಗಕ್ಕೂ ಅವ ಅಲ್ಲಕತ್ತಾನ ಹತ್ತನೇದವ ಇಲ್ಲ ತೋರುವುದಿಲ್ಲ ನಾಸ್ತಿ ನ ಪ್ರಕಾಶತೆ ಇತಿ ವ್ಯವಹಾರ ವ್ಯವಹಾರ ಅಂದ್ರೆ ಅನ್ನೋದು ಶಬ್ದ ಪ್ರಯೋಗಕ್ಕೂ ವ್ಯವಹಾರ ಕೈ ಬ್ರಹ್ಮಹೈನೈ ಬ್ರಹ್ಮಹೈನೈ ಅಂದ್ರೆ ಅಸತ್ವಾಪಾದ ಕಾರಣ ಬಾಸ್ತಾನೈ ಅಂದ್ರೆ ಅವನಾಪಾದ ಇಲ್ಲ ತೋರುವುದಿಲ್ಲ ಇಲ್ಲ ತೋರುವುದಿಲ್ಲ ಬ್ರಹ್ಮ ಹೈನೈ ಬಾಸ್ತಾನೈ ಹೈನೈ ಅಂದ್ರೆ ಅಸತ್ವಾಪಾದ ಕಾರಣ ಬಾಸ್ತಾನೈ ಅಂದ್ರೆ ಅವನಾಪಾದ ಅಲ್ಲಿ ಹಿಂದಿ ಶಬ್ದ ನಿಮ್ಮಲ್ಲಿ ಇದ್ರಾಗ ಸಾಗರದಾಗ ಹಾಂ ಗೀತ ಹ್ಞೂ ಹಾಂ ಈಗ ಓದಿರ್ತಿದ್ದಿಲ್ಲ ನೋಡ್ರಿ ನೀವು ಹೇಳತ್ತಿಲ್ಲ ಈಗ ಅಸತ್ವಪಾದಕ ಅವರ್ಣ ಅವನಪಾದಕ ಇಲ್ಲಿ ಅದಲ್ರಿ ಇದಕ್ಕಿದೆ ಅದು ದೃಷ್ಟಾಂತ ಒಳಗೆ ಪಕ್ಕ ನೀವು ಇಟ್ಕೋ. ಬ್ರಹ್ಮ ಭಾಸ್ತಾನ ಅಂದಾಗ ಅದು ಇದು ಇದಕ್ಕಿದೆ ಅಂತ ಗೊತ್ತಾಗಿಲ್ಲ ಹಾಂ ಹಾಂ ಅಲ್ಲ ನಮ್ಗೆ ನಿಮ್ಗೆ ಒಂದು ಹತ್ತನೇದ ಒಂದು ಲಕ್ಷಣ ಏನೈತಲ್ಲ ಹತ್ತು ಹುಡುಗನ ದೃಷ್ಟಾಂತ ಗುರ್ತದೆ ಎಲ್ಲರಿಗೆ ಹತ್ತನೇದವ ತಾನೇ ಇದ್ಕೊಂಡು ತನ್ನನ್ನು ತಾನು ಮರೆತಿರೋಣನೆಂದೇ ಅಜ್ಞಾನ ತನ್ನನ್ನು ತಾನು ಮರ್ತಾನ ನೋಡಿ ಅದಕ್ಕೆ ಎಣ್ಸಲ್ಕತ್ತ ನಾವು ಬಂದೇ 10 ಮಂದಿ ಹುಡುಗರು ಯಾರು ಹೋಗ್ಯಾನ ಕಡೆ ಅಂದ್ರೆ 1 2 3 4 9 ಅಂದ್ರೆ 10 ಮಂದಿ ಬಂದಿದ್ದೇವೆ ನಾವು ತನಗೆ ಬಿಟ್ಟನವ ಹೌದಿಲ್ಲ ತನಗೆ ಬಿಟ್ಟನ ಅಂತ ತಿಳ್ಕೊಂಡೇ ಹತ್ತನೇದವ ಇಲ್ಲ ಅಂತ ಇಲ್ಲ ಎಂಬುದೇ ಅಸತ್ವಪಾದ ಕಾರಣ ಇಲ್ಲ ಎಂಬುದೇ ಅಸತ್ವಪಾದ ಜರ್ ಕದಾಚಿತ್ ಅವನು ಜರ್ ಇಲ್ಲಿ ಇರ್ತಿದ್ರೆ ಆ 9ರಂತೆ ಅವನು ತೋರ್ತಿದ ತೋರಲಾಗ್ಯಾನ ಅವನಪಾದ ಕಾರಣ ಬ್ರಹ್ಮ ನೈಯೇ ಅಸತ್ವಪಾದ ಕಾರಣ ಭಾಸ್ತಾ ನೈಯೇ ಅವನಪಾದ ಕಾರಣ ಹತ್ತನೇ ದೃಷ್ಟಾಂತ ನೀವು ನೆನಪು ಇಟ್ಕೋಬೇಕು ತಿಂತಿಲ್ಲ ಇಲ್ಲ ಎಂಬುದು ಅಸತ್ವಪಾದ ಕಾರಣ ತೋರುವುದಿಲ್ಲ ಎಂಬುದು ಅವನಪಾದ ಈ ಜೀವನು ಅಂದರೆ ಜೀವನೇ ಮೊದಲು ಹೇಳೋಣ ಇಲ್ಲ ಅಂದರೆ ಅಸತ್ವಪಾದ ಕಾರಣ ಜೀವನನ್ನು ಆಶ್ರಯ ಮಾಡ್ಕೊಂಡೈತಿ ಅಬಾನಾಪಾದ ಕಾರಣ ತೋರುವುದಿಲ್ಲ ಅಂತ ನೋಡ ಅದಕ್ಕೆ ಇದು ವಿಷಯನ ಆಶ್ರಯ ಮಾಡ್ಕೊಂಡೈತಿ ತೋರುವುದಿಲ್ಲ ಅನ್ನೋದು ವಿಷಯ ಹಾಂ ವಿಷಯ ಇಲ್ಲಲ್ಲಮ್ಮ ಹದಿನೈದು ಇಲ್ಲಿ ಕಾಣಿಸಲಾಗೇನಲ್ಲ ಕಾಣಿಸಲಾಗೇನಲ್ಲ ಇದ್ರೆ ಕಾಣಿಸ್ತಿದ್ದಿಲ್ಲ ಕಾಣಿಸಲಾಗೇನ ಅಂದರೆ ವಿಷಯನ ಆಶ್ರಯ ಮಾಡಿಕೊಂಡು ಅಬಾನಾಪಾದ ಕಾರಣ ಐತಿ ತಿಳ್ತೀನಿ ಅಬಾನಾಪಾದ ಕಾರಣ ಎಲ್ಲಿ ಐತಿ ಅಂದರೆ ಯಾರು ಆಶ್ರಯ ಮಾಡ್ಕೊಂಡದ ವಿಷಯ ಹತ್ತನೇದ ಇಲ್ಲಿ ತೋರಲಾಗೇನಲ್ಲ ಇದ್ರ ತೋರ್ತಿದ ಅಂದರೆ ಆ ವಿಷಯ ಹತ್ತನೇದ ವಿಷಯ ಇದಿಲ್ಲ ಅಂದರೆ ಅವನಾಪಾದ ಕಾರಣ ವಿಷಯನ ಆಶ್ರಯ ಮಾಡ್ಕೊಂಡು ಐತಿ ಇವನೇ ಜೀವ ಅಂದನ ಹತ್ತನೇದ ಇಲ್ಲ ಅದಕ್ಕೆ ಆ ಜೀವನನ್ನು ಆಶ್ರಯ ಮಾಡಿಕೊಂಡು ಅಸತ್ವಪಾದ ಕಾರಣ ಐತಿ ಈ ವಿಷಯನ ಆಶ್ರಯ ಮಾಡಿಕೊಂಡು ಅವನಾಪಾದ ಕಾರಣ ಐತಿ ತಿಳ್ತೀನ ಹತ್ತನೇದ ಅಂದ್ರೆ ನಿಮಗೆ ಎಷ್ಟೋ ಸರಿ ಹೇಳಿ ನಿಂದು ಕೈ ಸರಿ ಹತ್ತನೇದ ಒಂದು ದೃಷ್ಟಾಂತ ಯಾಕೆ ಕೊಟ್ಟರು ಎಲ್ಲ ಯಾವ ಶಾಸ್ತ್ರದಾಗ ನೋಡ್ರಿ 10ನೇ ದೃಷ್ಟಾಂತ ದಶಮಕ ದೃಷ್ಟಾಂತ ಐತಿ ದಶಮಕ
ಅದು ಆ ಪುರಾಣ ನಮ್ಗೆ ಎಲ್ಲಿ ಕೊಟ್ಟಿಲ್ಲ. ಯಾವ ಗ್ರಂಥದವನು ಓದ್ರಿ ನೀವು ದಶಮಕ ಐ ದೃಷ್ಟಾಂತ ಐ ಇಲ್ಲಿ ಬತ್ತ ಇಂಥ ಪ್ರಸಂಗ ಬತ್ತಂದು ಹೇಳುದು. ಅಸತ್ವ ಪಾದಕಾವರಣ, ಅಬಾನ ಪಾದಕಾವರಣ, ಈ ಆವರಣ ಎದಕ್ಕಂತೀರಿ ವೀಕ್ಷಕಂತಂದ್ರೆ ದಶಮಕ ದೃಷ್ಟಾಂತ ವಿಚಾರ ಸಾಗರದ ವಿಸ್ತಾರ ಕೊಟ್ಟರು. ಯಾಕೆ ಕೊಟ್ಟರು ನೀವು ಗೊತ್ತದ್ರಿ? 10ನೇ ದೃಷ್ಟಾಂತ ಯಾಕೆ ಅಂದ್ರೆ ಪ್ರತ್ಯಕ್ಷ ಅದು ದೃಷ್ಟಾಂತ ನಮ್ಗೆ ಗೊತ್ತದ. ಇಲ್ಲಿ ಏನು ಅದಾವಲ್ಲ ನಮಗೆ ಇವು 9 ನಮಗೆಲ್ಲ ಪ್ರತ್ಯಕ್ಷ ಕಾಣ್ತಾವ. 9 10ನೇದು ಪ್ರತ್ಯಕ್ಷ ಕಾಣಿಸಲ್ಲ. 5 ಭೂತಗಳು ಪಂಚಮಹಾಭೂತ ಹೌದಿಲ್ಲ? ಅವು 5 ಕೂಡ ಒಂದೇ ಹಿಡಿಬೇಕು. ಪಂಚಮಹಾಭೂತ 5 ಜ್ಞಾನೇಂದ್ರಿಯ ಒಂದೇ ಹಿಡಿಬೇಕು. ಅದಕ್ಕೆ 5 10 ತಿಂಗಳು 5 ಭೂತಗಳು 1, 5 ಜ್ಞಾನೇಂದ್ರಿಯಗಳು ಎನ್ಮರದೆ 2, 5 ಕರ್ಮೇಂದ್ರಿಯಗಳು 3, ಪಂಚಪ್ರಾಣ 4, ಜ್ಞಾನೇಂದ್ರಿಯ ಪಂಚಪ್ರಾಣ ಪ್ರಾಣಾಪಾನ ವ್ಯಾನ ಒಂದೇ 5 ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅಂತಕಣ ಚತುಷ್ಟಯ ಪಂಚಪ್ರಾಣ ಅಂತಕಣ ಚತುಷ್ಟಯ ಮನ ಬುದ್ಧಿ ಚಿತ್ತ ಅಹಂಕಾರ ಪಂಚಪ್ರಾಣ 5 ರೂಪಾಯಿ ಕರ್ಮೇಂದ್ರಿಯ ಒಂದೇ ಎಲ್ಲ ಒಂದೊಂದೇ ಎಲ್ಲ ಒಂದೊಂದೇ ಹಿಡಿಯೋದ್ರಿ. 4 ಇದ್ರೂ ಮನ ಬುದ್ಧಿ ಚಿತ್ತ ಅಹಂಕಾರ ಇದ್ರೂ ಕೂಡ ಅದಕ್ಕೆ ಒಂದೇ ಹಿಡಿಯೋದು. ಅಂದ್ರೆ ನಮ್ಗೆ ಪ್ರತ್ಯಕ್ಷ ಕಾಣಿಸ್ತವೆ ನಮ್ಮ ಶರೀರಗಳು ಎಲ್ಲ 5 ಭೂತಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣಗಳು, ಅಂತಃಕರಣ ಚತುಷ್ಟ ಕಾಣಿಸ್ತವೆ ನಮಗೆಲ್ಲ. ಇನ್ನು ಮುಂದೆ ಕಾಮ ಕರ್ಮ ಅವಿದ್ಯ, ಕಾಮ ಕರ್ಮ ಅವಿದ್ಯ. 8ನೇದು ಸ್ಥೂಲ ಶರೀರ. 9ನೇ ಐತಲ್ಲ 5 ಭೂತ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪ್ರಾಣ ಅಂತಃಕರಣ ಕಾಮ ಕರ್ಮ ಅವಿದ್ಯ 8. ಧ್ಯೇಯ ಒಂದು 9. ಸ್ಥೂಲ ಧ್ಯೇಯ. 10ನೇದವ ಆತ್ಮ. 10ನೇದವ ಆತ್ಮ. 10ನೇದವ ಆತ್ಮ ಕಾಣಿಸಲ್ಲ. ಆತ್ಮ ಇವು 9 ನಮ್ಗೆ ಎಲ್ಲರಿಗೂ ಕಾಣಿಸ್ತೇವೆ. ಎಲ್ಲರಿಗೆ 5 ಭೂತಗಳು ಕಾಣಿಸ್ತಾವ. ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪಂಚಪ್ರಾಣ ಅಂತಃಕರಣ ಚತುಷ್ಟ ಎಲ್ಲ ಕಾಣ್ತಾವ. ಕಾಮ ಅಂದ್ರೆ ವಾಸನ, ಕರ್ಮ ಅಂದ್ರೆ ನಮ್ಮ ಸಂಚಿತ ಆಗಾಮಿ, ಅವಿದ್ಯೆ ಅಂತ ನನಗೇನು ತಿಳಿಯೋದಾಗ್ಯದ ಅವನ್ನ ಜಾನಾಮಿ ತಿಳ್ತಾವ. ಅವನು ಒಳಗೆ ಇದ್ದಂಥ ಆತ್ಮ ಏನಿದ್ದಂದ ಅವು ಯಾರಿಗೆ ಕಾಣಿಸ್ತಾವ. ಅವ ತನ್ನನ್ನು ತಾನು ಮರ್ತಾನ, ಅವನದೇ ಅಜ್ಞಾನ. ಹಿಂಗೆ 10ನೇದವ ದೃಷ್ಟ ಅಂತಂದ್ರೆ ಒಳಗಿದ್ದಂಥ ಆತ್ಮನೇ 10ನೇದವ ದಶಮಕ ದೃಷ್ಟ ಅಂತ ಅನುಭೂತಿ ಬರ. ತನ್ನನ್ನು ತಾನು ಮರುತಿರೋದೇ ಅಜ್ಞಾನ. ಇಲ್ಲ ಜ್ಞಾನೇಂದ್ರಿಯ ಅದ್ರ ತಮ್ಮಲ್ಲಿ ಅದಾವ. ಇವು ಒಳಗೆ ಆತ್ಮ ಯಾರಿಗೆ ಕಾಣಿಸಲ್ಲ. ಕಾಣಿಸ್ತಾನೆ ಆತ್ಮ ಕಾಣಿಸಲ್ಲ. 9 ಎಲ್ಲರಿಗೆ ಕಾಣಿಸ್ತಾವೆ. ಅದಕ್ಕೆ ಇದು ದಶಮಕ ದೃಷ್ಟಾಂತ ನೆನಪಿಟ್ಕೋಬೇಕಿದು. ತಿಳಿತ ನಾಸ್ತಿ ನ ಪ್ರಕಾಶತೆ ಇತಿ ವ್ಯವಹಾರ ಹೇತು आवरणशक्ति है. ತಿಳಿತ ब्रह्म नहीं है वास्ता नहीं है. हाँ अर्थ ब्रह्म है नहीं तथा वास्ता नहीं. ब्रह्म है नहीं तथा ब्रह्म वास्ता नहीं. इस प्रकार के व्यवहार का जो कारण हुए सो आवरण शक्ति कहा जावे इति. इस प्रकार से पूर्व ज्ञान शक्ति का भी अस्ति. ज्ञान शक्ति ಏನಲ್ಲ ಪೂರ್ವ ಜ್ಞಾನ ಶಕ್ತಿ ಒಂದು ಕ್ರಿಯಾಶಕ್ತಿ ಅಂತ ಹೇಳಿದಿಲ್ಲ. ಆ ಪೂರ್ಣ ಹೇಳಲ್ಪಟ್ಟಂತಹ ಜ್ಞಾನ ಶಕ್ತಿದಾದರೂ ಕೂಡ ಅಸ್ತಿ ಪ್ರಕಾಶತೆ ಇತಿ ವ್ಯವಹಾರ ಕಾರಣ ಜ್ಞಾನಶಕ್ತಿ. ಜ್ಞಾನಶಕ್ತಿ ಕೂಡ ಲಕ್ಷಣ ಅಸ್ತಿ ಆಹೆ ಪ್ರಕಾಶತೆ ಪ್ರಕಾಶ ಮಾಡುತ್ತದೆ. ಜ್ಞಾನೇ ಪ್ರಕಾಶ ಆಹೆ ಪ್ರಕಾಶತೆ ಐತಿ ಪ್ರಕಾಶ ಮಾಡುತ್ತದೆ. ಇದು ವ್ಯವಹಾರಕ್ಕೆ ಕಾರಣಭೂತವಾಗಲ್ಪಟ್ಟಂಥದಕ್ಕೆ ಜ್ಞಾನಶಕ್ತಿ ಅನ್ರಿ. ಇದಕ್ಕೇನೆ ज्ञानशक्ति अनरी. या प्रकार का लक्षण जानी लेना. आवरण शक्ति का लक्षण विद्यानंद स्वामी ने भी कया है. ಅದು ಮತ್ತೆ ಅವ್ರು ನಾಳೆ ನೋಡೋಣ. ಅವರು ಬಂದಿಲ್ಲ, ಇದು ಬಂದ ಮಾಡಿ. ಇನ್ನು ಆವರಣ ಶಕ್ತಿ ಲಕ್ಷಣ ವಿದ್ಯಾನಂದ ಸ್ವಾಮಿಯವರು ಬೇರೆ ಪಂಚದಶಿ ಒಳಗೆ ಮಾಡ್ಯಾರ ಅಂತ ಹೇಳ್ತಾರೆ.